ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ತೀರ್ಪು ಕೊಟ್ಟಿದೆ 341 ಅಮೆಂಡ್ ಆಗಬೇಕು ಅಂತಂದ್ರೆ ಅಮೆಂಡ್ಮೆಂಟ್ ಆಗಬೇಕು, ಆರ್ಟಿಕಲ್ 341 ಅಮೆಂಡ್ಮೆಂಟ್ ಆಗಬೇಕು ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಸುಪ್ರೀಂ ಕೋರ್ಟ್ ವಿರುದ್ಧ ಹೋಗಕ್ಕಾಗತ್ತಾ ಅಂತೇಳಿ ಎಲ್ಲರೂ ಕೈ ಕಟ್ ಕೂತ್ರು, ಕೈ ಬಿಟ್ಬಿಟ್ರು. ಒಳ ಮೀಸಲಾತಿನ ಕಾನ್ಸೆಪ್ಟೇ ಕೈ ಬಿಟ್ಬಿಟ್ರು. ಒಂದು ಹೇಳಿಕೆ ಆಚೆಗೆ ಹಿಂದಕ್ಕೆ ಹೋಗೋದಾದ್ರೆ ಚೂರ್ ಮಾಡಿದ್ರು ಅನ್ನೋ ಹೇಳಿಕೆನ ನಾವು ನೋಡೋದಾದ್ರೆ ಫಸ್ಟ್ ಚೂರ್ ಮಾಡಿದ್ದಾರು ಬಿಜೆಪಿ, ಚೂರ್ ಮಾಡೋದಕ್ಕಿಂತ ಫಸ್ಟ್ ಚೂರ್ ಮಾಡಿದ್ದಾರು. ಕರೆಂಟ್ ಇಶ್ಯೂಸ್ ಬಿಡ್ತೀರಿ, ಜನರಲ್ ಇಶ್ಯೂಸ್ ಬಿಡ್ತೀರಿ, ಒಳ ಮೀಸಲಾತಿ ವಿಷಯನ ಬೇಡದೇ ಇರೋ ಸಂದರ್ಭದಲ್ಲಿ ಈಗ ಆಲ್ರೆಡಿ ನೀವೇ ಆಲೆ ಕಾಯ್ದೆ ತಂದು ಹಂಚಿಕೆ ಮಾಡಿ ಈಗ ಆಲ್ರೆಡಿ ಎಜುಕೇಶನಲ್ ರೆಪ್ರೆಸೆಂಟೇಷನ್ ಸಿಗ್ತಾ ಇರಬೇಕಾದ್ರೆ ಬಂದು ಮತ್ತೆ ತಿರ್ಗ ಕಡ್ಡಿ ಆಡಿಸುವಂತ ಪ್ರಯತ್ನ ಮಾಡ್ತೀರಿ. ಇನ್ ದ ಸೆನ್ಸ್ ಇಡೀ ಒಂದು ಸಮುದಾಯದ ಮೈಂಡ್ ಸೆಟ್ ನ ಕರೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ. ಪ್ರತಿ ಸಲನು ನಾವೇ ಕಣ್ರಿ, ಸದಾಶಿವ ಕಮಿಷನ್ ನಾವೇ ಕಣ್ರಿ ಅಪಾಯಿಂಟ್ ಮಾಡಿದ್ದು ಕಾಂಗ್ರೆಸ್ನವ್ರೆ. ಹೌದು ಸರ್, ನೀವೇನೆ ಕಾಂಗ್ರೆಸ್ನವ್ರೇನೆ ಕಮಿಷನ್ ಅಪಾಯಿಂಟ್ ಮಾಡಿದ್ದು. ನಾನು ಕಾಂಗ್ರೆಸ್ಸಿಗನೆ, ನಿಮಗಿಂತ ಒಳ್ಳೆ ಕಾಂಗ್ರೆಸ್ಸಿಗ, ನಾನು ತುಂಬಾ ಲಾಯಲ್ ಕಾಂಗ್ರೆಸ್ಸಿಗ. ಬರೀ ಅಧಿಕಾರ ಸಿಗ್ತದೆ ಅಂತ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇಲ್ಲ, ಕಾಂಗ್ರೆಸ್ ಏನೋ ಒಳ್ಳೇದ್ ಮಾಡ್ತದೆ ಅಂತ ಇದೀನಿ ಅಷ್ಟೇನೆ ಕಾಂಗ್ರೆಸ್ ಅಲ್ಲಿ. ಎಲ್ರಿಗೂ ನಮಸ್ಕಾರ. ದಾವಣಗೆರೆ ಛಲವಾದಿ ಮಹಾಸಭಾದ ವತಿಯಿಂದ ಉಪಚುನಾವಣೆ ನಿಮಿತ್ತ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಆ ಸಭೆಗೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಹಾಲಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾಧವಪ್ಪನವರು, ಸಮಾಜ ಕಲ್ಯಾಣ ಸಚಿವರು, ಮತ್ತೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ ಜಿ ಅವರು ಇಬ್ರು ಬಂದು ಆ ಸಭೆನ ಅಡ್ರೆಸ್ ಮಾಡಿದ್ದಾರೆ. ಸಾಕಷ್ಟು ಸಭೆ ಬೇರೆ ಬೇರೆ ಕಾರಣಕ್ಕೆ ಸಭೆ ಒಂದು ಸಂಚಲನ ಶುರುವಾಗಿದೆ. ವಿಶೇಷವಾಗಿ ಆ ಸಭೆನಲ್ಲಿ ಸುಮ್ಮನೆ ಚುನಾವಣೆ ವಿಚಾರ ಮಾತಾಡ್ಕೊಂಡು ಹೋಗಿದ್ರೆ, ಸಮುದಾಯದ ವಿಚಾರ ಮಾತಾಡ್ಕೊಂಡು ಹೋಗಿದ್ರೆ ನಡೆದೋಗ್ತಾ ಇತ್ತು ಅನ್ಸುತ್ತೆ. ಬಹುಶಃ ಈ ಏನಾಗ್ತದೆ, ನಾವು ನಿರೀಕ್ಷೆ ಮಾಡದೇ ಇರೋ ಸಂದರ್ಭಗಳಲ್ಲಿ, ನಿರೀಕ್ಷೆ ಮಾಡದೇ ಇಲ್ಲದೆ ಇರತಕ್ಕಂಥ ಕಡೆಯಿಂದ ನಿರೀಕ್ಷೆ ಮಾಡದೇ ಇರತಕ್ಕಂಥ ಪರ್ಸನಾಲಿಟಿಗಳು, ಏನು ಪೊಲಿಟಿಕಲ್ ಪರ್ಸನಾಲಿಟಿಗಳು ಅಥವಾ ಕಲ್ಚರಲ್ ಪರ್ಸನಾಲಿಟಿಗಳು ಮೂಲಕ ಒಂದಷ್ಟು ಸತ್ಯಗಳು ಹೊರಗೆ ಬಿದ್ದುಬಿಡ್ತವೆ. ನಾವು ಅವ್ರು ಮಾತಾಡ್ಲಿ ಅಂತಂದೇಳಿ ತುಂಬಾ ಸಾರ್ವಜನಿಕ ಒತ್ತಡ ಏರಿದಾಗ ಮಾತಾಡಿರಲ್ಲ. ಅವರು ತುಂಬಾ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿ ಇಶ್ಯೂನ ಟಚ್ ಮಾಡ್ದಂಗೆ ಹೋಗ್ಬಿಟ್ಟಿರ್ತಾರೆ. ಇನ್ನೆಲ್ಲೋ ಬಂದು ಕನೆಕ್ಟ್ ಆಗ್ಬಿಡ್ತಾರೆ ಈ ಇಶ್ಯೂಗೆ. ಸೊ ಮೊನ್ನೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ ಜಿ ಅವರು ಈ ಒಂದು ಬರ್ನಿಂಗ್ ಇಶ್ಯೂ ಏನಿದೆ ಒಳ ಮೀಸಲಾತಿ, ಆ ಒಳ ಮೀಸಲಾತಿಗೆ ತುಂಬಾ ನೇರವಾಗಿ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಹೆಂಗ್ ಕನೆಕ್ಟ್ ಆಗಿ ಹೋಗಿದ್ದಾರೆ ಅಂತಂದ್ರೆ, ಎಂಟೈರ್ ಒಂದೂವರೆ ವರ್ಷದ ಎಪಿಸೋಡ್ ಏನಿದೆ ನಮ್ಮ ಒಳ ಮೀಸಲಾತಿ ವಿರೋಧಿ ಒಕ್ಕೂಟದ, ಅದು ಯಾರ್ಯಾರು ವಿರೋಧಿಸ್ತಾರೋ ಎಲ್ರೂ ಒಂದು ಒಕ್ಕೂಟ ಅಂತ ಕರೆದು ಬಿಡೋಣ. ಆ ವಿರೋಧಿ ಒಕ್ಕೂಟದ ಒಂದು ಒಳ ಆಟಗಳಾಗ್ಲಿ ಅಥವಾ ಒಂದು ಪೊಲಿಟಿಕಲ್ ಕಾನ್ಸ್ಪಿರಸಿ ಆಗಲಿ, ಇದು ಜಾರಿ ಆಗದಂಗೆ, ಒಳ ಮೀಸಲಾತಿ ಜಾರಿ ಆಗದಂಗೆ ಏನ್ ಕಾನ್ಸ್ಪಿರಸಿಗಳು ನಡೆದಿದ್ವು ಮತ್ತೆ ಅವರ ಒಳ ಬೇಗುದಿಗಳೇನಿದ್ವು, ಇವೆಲ್ಲದಕ್ಕೆ ಕಳಶ ಇಡೋ ರೀತಿನಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು, ಅಂದ್ರೆ ಗೃಹ ಸಚಿವರು, ಅಪಾರವಾದ ವಿದ್ಯೆ ಇದೆ, ವಿವೇಕ ಇದೆ, ರಾಜಕೀಯ ಅನುಭವ ಇದೆ. ಅವ್ರಿಗೆ ಯಾವ್ದನ್ನ ಹೆಂಗ್ ಮಾತಾಡಬೇಕು, ಅಳದು ತೂಗಿ ಮಾತಾಡಬೇಕು ಅನ್ನೋ ಒಂದು, ಎಸ್ಪೆಷಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಅವರು ಅಂದ್ರೆ ಆಲ್ಮೋಸ್ಟ್ ತುಂಬಾ ನಾಜೂಕಾಗಿ ಇಶ್ಯೂನ ಅಡ್ರೆಸ್ ಮಾಡಿ ಯಾವ್ದನ್ನ ಮೈ ಮೇಲೆ ಹೇಳ್ಕೊಳ್ಳದಲ್ಲಿ ಎಲ್ಲಿವರೆಗೂ ಬಂದಿದ್ದಾರೆ ಅನ್ನೋದು ಅವ್ರದ್ದೊಂದು ಟ್ರ್ಯಾಕ್ ರೆಕಾರ್ಡ್, ಪೊಲಿಟಿಕಲ್ ಟ್ರ್ಯಾಕ್ ರೆಕಾರ್ಡ್ ಅವ್ರದ್ದು. ಬೇರೆ ಎಲ್ಲರೂ ಯಾರಾದ್ರೂ ಒಂಚೂರು ಎಕ್ಸೈಟ್ ಆಗಿ ಆಂಕ್ಷಿಯಸ್ ಆಗಿ ಮಾತಾಡ್ಬಿಡ್ತಾರೆ. ಪರಮೇಶ್ವರ್ ಸಾಹೇಬ್ರು ಆ ತರ ಮಾತಾಡೋರಲ್ಲ. ಎಂಥದ್ದೇ ಲಾ ಅಂಡ್ ಆರ್ಡರ್ ಇಶ್ಯೂ ಬಂದಾಗ್ಲೂ, ಬೇರೆ ಬೇರೆ ಇಶ್ಯೂಗಳು ಬಂದಾಗ್ಲೂ ಅದಕ್ಕೆ ಏನ್ ಬೇಕೋ ತುಂಬಾ ಡಿಪ್ಲೊಮೆಟಿಕ್ ಯಾಕಂದ್ರೆ ಪ್ರಶ್ನೆ ಕೇಳೋರಿಗೆ ಜಿಗುಪ್ಸೆ ಆಗ್ಬಿಡ್ಬೇಕು, ನಾವ್ ಯಾಕಪ್ಪ ಕೇಳ್ತೀವಿ ಅಂತ. ಅಷ್ಟು ಸಲೀಸಾಗಿ, ಅಷ್ಟು ಜಾಂಡ್ರಾಗಿ, ಅಷ್ಟು ಸೂಪರ್ಫಿಷಿಯಲ್ ಆಗಿ ತೇಲಿಸಿ ಹೇಳಿಕೆಗಳು ಕೊಟ್ಟು ಆಲ್ಮೋಸ್ಟ್ ಅವರು ಇಶ್ಯೂಗಳಿಂದ ಯಾವುದೇ ಇಶ್ಯೂಗಳಿಂದ ಅದಕ್ಕೆ ಆ ಇಶ್ಯೂಗಳ ಗಾಳಕ್ಕೆ ಸಿಲುಕದಂಗೆ ಅವ್ರು ಹೆಚ್ಚು ಕಡಿಮೆ ಅಡ್ರೆಸ್ ಮಾಡ್ಕೊಂಡು ಒಂದು ಪೊಲಿಟಿಕಲ್ ಲೆಗಸಿನೇ ಅಂತದ್ದು ಅವ್ರದ್ದು. ಪರಮೇಶ್ವರ್ ಅವರು ಮೀಡಿಯಾ ಅಡ್ರೆಸ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರು ಏನು ಬಾಯ್ಬಿಡಿಸ್ಕೊಳಕ್ಕಾಗಲ್ಲ ಅವರಿಂದ ಅನ್ನೋ ಥರದ್ದಾನೆ, ಯಾವ ಸತ್ಯನೂ ಬಾಯ್ಬಿಡಿಸ್ಕೊಳಕ್ಕಾಗಲ್ಲ ಅನ್ನೋ ಥರದ್ದು. ಇಲ್ಲಿ ವೆರಿ ಫಸ್ಟ್ ಟೈಮ್
ಬೇರೆ ಒಂದು ಇನ್ಸ್ಟೆನ್ಸ್ ಅಲ್ಲಿ ಯಾವ ಮೀಡಿಯಾ ಇಲ್ಲ, ಯಾವುದೇ ತರದ ಪ್ರಶ್ನಾವಳಿಗಳಿಲ್ಲ. ಸ್ವಯಂ ಅವರೇ ಮಾತಾಡ್ತಾ ಸಮುದಾಯನ ಕುರಿತು, ಛಲವಾದಿ ಸಮುದಾಯದ ಕುರಿತು. ಮತ್ತೆ ಇನ್ನೊಂದು ನೋಡ್ರಿ, ನಾನು ನಿನ್ನೆ ಆಕ್ಚುಲಿ ಅದನ್ನ ಬೆಂಗಳೂರಿಂದ ಬರ್ತಾ ಇದ್ದೆ, ನಾನು ಕಾರಲ್ಲಿ ನಾನು ನೋಡ್ದೆ ಅದನ್ನ. ಅದು ಬಹುಶಃ ಲೈವ್ ಏನೋ ಅಂತ ಅನ್ಸುತ್ತೆ, ಅವರ ಪೇಜಲ್ಲೇ ಶೇರ್ ಆಗಿತ್ತು ಅನ್ಸುತ್ತೆ. ಅವ್ರ ಭಾಷಣ ಮಾಡೋದನ್ನ ಕೇಳ್ತಾ ಇದ್ದೆ. ತುಂಬಾ ಜೋರಾಗಿ ಒಬ್ಬ ಹೋರಾಟಗಾರರು ಹೆಂಗೆ ಒಂದಷ್ಟು ದೊಡ್ಡದಾಗಿ ಒಂದು ಅಸರ್ಟ್ ಮಾಡ್ಕೊಂಡ ಸಮುದಾಯನ ದೊಡ್ಡ ದನಿನಲ್ಲಿ ಒಂದಷ್ಟು ಜನನ್ನ ರಂಜಿಸೋ ನಿಟ್ಟಿನಲ್ಲಿ, ಅಥವಾ ಅವ್ರನ್ನ ಒಂದಿಷ್ಟು ಅವರಲ್ಲಿ ಒಂದೇನೋ ಒಂದು ರಚ್ಚು ಕೆಚ್ಚು ಬರೋ ಥರದ್ದೇನೋ ಮಾತಾಡ್ತಾರಲ್ಲ ಜನರಲ್ ಆಗಿ ಚಳವಳಿಗಾರರು, ಅದೇ ಟೋನ್ನಲ್ಲಿ ಅವರು ನಿನ್ನೆ ಮಾತಾಡ್ತಾ ಇದ್ರು. ಅದನ್ನ ಕೇಳಿ, ಸರ್ ಯಾರು ಪರಮೇಶ್ವರ್ ಸಾಹೇಬ್ ಮಾತಾಡ್ತಾ ಇರೋದು ಅಂತ ನಮ್ಮ ಚಾಲಕ ಮಿತ್ರರು ಕೇಳಿದ್ರು. ಹೌದಪ್ಪ, ಅವರೇ ಮಾತಾಡ್ತಾ ಇರೋದು ಅಂತಂದೆ. ಅಂದ್ರೆ ನಿನ್ನೆ ಲಿಟ್ರಲಿ ಅವರು ಬೇರೆ ಥರದ್ದೇ ಒಂದು ಮೈಂಡ್ ಸೆಟ್ಟು ಮತ್ತೆ ಮೂಡಲಿದ್ರು ಅಂತ ಅನ್ಸುತ್ತೆ. ಬಟ್ ಒಂದು ಒಳ್ಳೆದೇನಾಯ್ತಪ್ಪ ಅಂದ್ರೆ, ಅವ್ರ ಬಾಯಲ್ಲಿ ಒಂದು ಆಳವಾದ ಸತ್ಯ ಹೊರಗೆ ಬಂದ್ಬಿಡ್ತು. ಅದೇನು ಸತ್ಯ ಅನ್ನೋದನ್ನ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ, ಅಥವಾ ಗೊತ್ತಿದ್ರು ಕೂಡ ಇನ್ನೊಮ್ಮೆ ಕೇಳಿಸ್ಬಿಡೋಣ. ಒಳ ಮೀಸಲಾತಿ ಇಶ್ಯೂನ ಅವ್ರು ಅಡ್ರೆಸ್ ಮಾಡ್ತಾ, ನಾವು 24% ಇದೀವಿ, ನಾವು ಯಾರು ಅಂತ ಅವ್ರು ಹೇಳ್ತಲ್ಲ, ನಾವು ಇದೀವಿ 24.1% ಇದ್ದಂಥವ್ರನ್ನ 6.5 ಅಂತ ಛಿದ್ರ ಮಾಡಲಾಗಿದೆ. ನಮ್ಮನ್ನು ಚೂರಾಗಿ ಹೊಡೆದು ಬಿಟ್ಟಿದ್ದಾರೆ. ಯಾರು ಹೊಡೆದಿದ್ದಾರೆ? ಬಿಜೆಪಿ ಹೊಡೆದಿದೆ ಅಂತೇಳಿ ಇದು ಹಿಂಗ್ ಹೊಡೆದು ಬಿಟ್ಟಿದ್ದಾರೆ. 6.5 ಅಂತ ಹೊಡೆದು ಬಿಟ್ಟಿದ್ದಾರೆ ಅಂತಂದು ಹೇಳ್ಬಿಟ್ಟು, ಯಾರು ಹೊಡೆದ್ರು ಅಂದ್ರೆ ಬಿಜೆಪಿ ಹೊಡಿತು ಅಂತಂದು ಹೇಳಿ ಕೊನೆಗೊಂದು ಶರ ಬರೆದು ಹೋಗ್ತಾರೆ. ಅದನ್ನು ಕೂಡ ಹೆಂಗ್ ಹೇಳ್ತಾರೆ ಅಂದ್ರೆ, ಅದನ್ನ ಅವ್ರಂತ ಕೇಳಿಸ್ಬಿಡ್ತೀನಿ ಒಂದ್ಸರಿ, ಪ್ಲೀಸ್ ಕೇಳ್ಕೊಳ್ಳಿ ಎಲ್ಲ. ನಾನಾಗ್ಲಿ, ಡಾಕ್ಟರ್ ಮಾದೇವಪ್ಪನವರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ, ನಾವೇನು ಮಂತ್ರಿಗಳಾಗಿದ್ದೇವೆ, ನಮ್ಮ ಸಮುದಾಯದ ಸ್ವಾಭಿಮಾನಕ್ಕೆ ಯಾವ ತ್ಯಾಗಕ್ಕೂ ಸಿದ್ಧ ಇದ್ದೇವೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು. ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.5 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. 24.1% ಇದ್ದವ್ರನ್ನ ಛಿದ್ರ ಮಾಡಿ ಚೂರ್ ಮಾಡಿ ಹೊಡೆದಿದ್ರಂತೆ. ನಾವೆಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಅಂದ್ರೆ ಯಾರು ಅಂತ ಅವ್ರು ಹೇಳ್ತಾ ಇಲ್ಲ. ನಾವೆಲ್ಲ ಅಂದ್ರೆ SC/STಗಳು ಅಂತ. 24.1% ಅಂದ್ರೆ ನಾವು SC/STಗಳು ಬರ್ತೇವೆ. 2011 ಸೆನ್ಸಸ್ ಪ್ರಕಾರ 7.something% STಗಳು ಬರ್ತಾರೆ. 17% ನಾವು ಬರ್ತೇವೆ, ಅಂದ್ರೆ SCಗಳು ಬರ್ತೇವೆ. ನಾವು ಅನ್ನೋದು SC/STಗಳಲ್ಲ. ನಾವು ಅನ್ನೋದು ಯಾವಾಗ, ಅದು ಬೇರೆ ಒಂದು ಪೊಲಿಟಿಕಲ್ ಆಂಗಲ್ ಇಂದ. ಬಟ್ ರಿಸರ್ವೇಶನ್ ಅಂತ ಬಂದಾಗ STಗಳಿಗೆ ಆಲ್ರೆಡಿ ಸಪರೇಟ್ ಇದೆ. STಗೆ ರಿಸರ್ವೇಶನ್ ಸಪರೇಟ್ ಇದೆ 7%. SCಗಳಿಗೆ 15 ಇತ್ತು, ಅದು 17ಗೆ ಎನ್ಹಾನ್ಸ್ ಆಗಿದೆ. ಇನ್ನ ಸಬ್ ಕ್ಲಾಸಿಫಿಕೇಶನ್ ವಿಚಾರ ಬಂದಾಗ ಈಗ ಆಲ್ರೆಡಿ 6.5 ಅಂತೇಳಿ ಇದೇ ಸರ್ಕಾರ ಇವರೇನೆ ಒಪ್ಕೊಂಡು, ಮಾನ್ಯ ಗೃಹ ಸಚಿವರ ಏನು ಯಾವ ಸರ್ಕಾರದಲ್ಲಿದಾರೋ ಅದೇ ಸರ್ಕಾರ ಮತ್ತೆ ಇವರೆಲ್ಲ ಸೇರ್ಕೊಂಡು ಮಾಡಿರೋವಂಥದ್ದು ಅಲ್ವಾ. ಇವರು ಸಮುದಾಯಕ್ಕೆ ಅಡ್ರೆಸ್ ಮಾಡಬೇಕಾದ್ರೆ ನಾವು ಹಿಂಗೆಲ್ಲ ಒಗ್ಗಟ್ಟಾಗಿದ್ವು, ನಮ್ಮನ್ನ ಚೂರ್ ಮಾಡಿದ್ರು, ಇದು ಆಗಬಾರ್ದಾಗಿತ್ತು, ಬಿಜೆಪಿ ಹೊಡೆದು ಬಿಟ್ಟಿದೆ ಅಂತ ಹೇಳ್ತಾರೆ. ಒಂದು ಕ್ಲಾರಿಟಿಯಿಂದ ಮಾತಾಡಬೇಕು ಯಾರೇ ಆಗಲಿ. ತುಂಬಾ ಹಿರಿಯರಿದ್ದಾರೆ. ಯಾಕಂದ್ರೆ ಪರಮೇಶ್ವರ್ ಸಾಹೇಬರು ಅವರ ರಾಜಕೀಯ ಅನುಭವಕ್ಕೆ ಅವರು ಅವ್ರು ಹಾಲು ಕುಡ್ದಷ್ಟು ನಾವು ನೀರನ್ನು ಕುಡ್ದಿಲ್ಲ ಅಂತ ನಾನು ಒಪ್ಕೊಳ್ತೇನೆ. ನಾನು ಪರ್ಸನಲ್ ಆಗಿ ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಸುದೀರ್ಘವಾದ ರಾಜಕಾರಣ, ಒಂದು 70-75 ವರ್ಷ ಅವರಿಗೆ ಸಮಥಿಂಗ್ ಏನೋ ಏಜ್ ಇದೆ. ಒಂದು 40-45 ವರ್ಷ ಹೆಚ್ಚು ಕಡಿಮೆ ರಾಜಕಾರಣದಲ್ಲಿದ್ದಾರೆ. ಅವರ ಎಜುಕೇಶನಲ್ ಬ್ಯಾಕ್ಗ್ರೌಂಡು,
ಅವರ ತಂದೆಯವರು ಇನ್ಸ್ಟಿಟ್ಯೂಷನ್ ಕಟ್ಟಿದ್ರು, ಇನ್ನೊಂದು ಮತ್ತೊಂದು. ಏನ್ ನೀವೆಲ್ಲ ಇದೆಲ್ಲದ ನೋಡ್ತಾ ಹೋದ್ರೆ ಪರಮೇಶ್ವರ್ ಅವ್ರಿಗೆ ರಾಜಕೀಯ ಅನುಭವ ಮತ್ತೆ ರಾಜಕೀಯ ವಿವೇಕ, ಮತ್ತೆ ಸೊಸೈಟಿ ಹೆಂಗಿದೆ, ಕಾಸ್ಟ್ಗಳ ಕತೆ ಏನು, ಸಬ್ ಕಾಸ್ಟ್ಗಳ ಕತೆ ಏನು, ಇವ್ ಯಾವ ಬಗ್ಗೆನೂ ಅವ್ರಿಗೇನು ಹೇಳ್ಬೇಕಾಗಿಲ್ಲ. ಆದ್ರೆ ಬಹಳ ಬೀಸಿ ಹೇಳಿಕೆ ಕೊಡ್ತಾರೆ. ನಮಗೆ ಏನಾಗ್ಬಿಟ್ಟಿದೆ, ನಮ್ಮ ಹಣೆವರ ಏನಾಗ್ಬಿಟ್ಟಿದೆ, ನಾವ್ ಯಾರ್ಯಾರನ್ನ ಬಹಳ ದೈತ್ಯರು ಅಂತ ಬಹಳ ತಲೆ ಎತ್ತಿ ನೋಡುವಂತ ವ್ಯಕ್ತಿತ್ವಗಳೆಲ್ಲ, ಬಹಳ ವಿವೇಕಶೀಲರು ಅಂತ ನೋಡ್ತಿದ್ದಂತ ವ್ಯಕ್ತಿತ್ವಗಳೆಲ್ಲ ಒಬ್ಬೊಬ್ರೆ ಹಿಂಗ್ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಜ್ಞಾನ ಪ್ರಕಾಶ್ ಸ್ವಾಮೀಜಿ ಹೆಂಗ್ ಮಾತಾಡಿದ್ರು, ಇನ್ಯಾರ್ಯಾರೋ ಬಿಡ್ರಿ, ಯಂಗ್ಸ್ಟರ್ಸ್ಗೆ ಅವ್ರಿಗೊಂದು ರೆಫರೆನ್ಸ್ಗಳಿರಲ್ಲ, ಅವ್ರಿಗೇನೋ ಬೇರೆ ತರದ್ದು ಒತ್ತಡಗಳಿರ್ತವೆ, ಯಾರೋ ಏನೋ ನರೇಟ್ ಮಾಡಿರ್ತಾರೆ, ಆ ನರೇಷನ್ಗೆ ನಮ್ಮಲ್ಲೂ ಕೂಡ ಯಂಗ್ಸ್ಟರ್ಸ್ ಯಾವ್ದೋ ಒಂದು ನರೇಷನ್ಗೆ ಟ್ರ್ಯಾಪ್ ಆಗ್ತಾರೆ, ಅಲ್ಲೂ ಕೂಡ ಟ್ರ್ಯಾಪ್ ಆಗ್ತಾರೆ ಅಂತ ಅನ್ಕೊಳ್ಳೋಣ. ಬಟ್ ಹಿರಿಯರಿದ್ದಾರೆ ಇವರೆಲ್ಲರೂ, ಯಾರು ಪರಮೇಶ್ವರ್ ಸಾಹೇಬ್ರಾಗ್ಲಿ, ನನ್ನ ಮತ್ತೊಂದಾಗ್ಲಿ, ಇವರು ಇದ್ದಕ್ಕಿದ್ದಂಗೆ ನಮ್ಮನ್ನು ಹೊಡೆದ್ರು. ಇದನ್ನ ಒಪ್ಪಕ್ಕಾಗಲ್ಲ ಅಂದ್ರೆ ದ ಸೆನ್ಸ್ ಒಪ್ಪಕ್ಕಾಗ್ತಿಲ್ಲ, ಹೊಡೆದಾಕ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಬಿಜೆಪಿನವ್ರು ಹೊಡೆದ್ಬಿಟ್ರು. ಈ ಕಾಂಟೆಕ್ಸ್ಗಳನ್ನ ಚರ್ಚೆ ಮಾಡೋದಾದ್ರೆ, ಈ ವರ್ಷಗಳ ಈ ಒಳಾಟಗಳೇನಿತ್ತು, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಂದ ಮೇಲೆ ಇಂಪ್ಲಿಮೆಂಟ್ ಮಾಡೋ ಸಬ್ ಕ್ಲಾಸಿಫಿಕೇಶನ್ ಒಳ ಮೀಸಲಾತಿನ ಜಾರಿ ಮಾಡೋ ನಿಟ್ಟಿನಲ್ಲಿ ನಡೆದಂತ ಒಳಾಟಗಳೇನಿದ್ವು, ಆ ಒಳಾಟಗಳಿಗೆಲ್ಲ ಪುಷ್ಟಿ ಸಿಗೋ ನಿಟ್ಟಿನಲ್ಲಿ ಪರಮೇಶ್ವರ್ ಸಾಹೇಬರು ಹೇಳಿಕೆ ಬಂದಿದೆ. ಯಾವ ರೀತಿ ಪುಷ್ಟಿ ಸಿಗ್ತದೆ? ಇವರಿಗೆ ಒಗ್ಗಟ್ಟಾಗೆ ಇರ್ಬೇಕಾಯ್ತು, ಒಟ್ಟು ಮೀಸಲಾತಿನೇ ಇರಬೇಕಿತ್ತು, ಚೂರಾಗಿ ಹೊಡೆದ್ಬಿಟ್ಟಿದ್ದಾರೆ ಅಂತಂದು ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಚೂರಾಗಿ ಹೊಡೆದ್ಬಿಟ್ಟಿದೆ. ಬಿಜೆಪಿ ಚೂರಾಗಿ ಹೊಡೆಯೋದಕ್ಕೆ ಯಾವ ರೀತಿ ಅವಕಾಶ ಇದೆ ಬಿಜೆಪಿಗೆ ರಾಜ್ಯದಲ್ಲಿ ಸರ್ಕಾರ ಇಲ್ಲ, ಕೇಂದ್ರದಲ್ಲಿ ಸಬ್ ಕ್ಲಾಸಿಫಿಕೇಶನ್ ಮಾಡೋಂಥ ಕೆಲಸಕ್ಕೆ ಕೇಂದ್ರ ಕೈ ಹಾಕಿಲ್ಲ. ಯಾಕಂದ್ರೆ ರಾಜ್ಯಗಳಿಗೆ ಅದು ಪ್ರದತ್ತವಾಗಿರೋಂಥ ವಿವೇಚನಾಧಿಕಾರ ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ. ಬಿಜೆಪಿ ಯಾಕೆ ಬಂತು ಇಲ್ಲಿಗೆ? ಬಿಜೆಪಿ ಹೊಡಿತು ಅನ್ನೋ ವಿಷಯ ಯಾಕೆ ಬಂತು ಇಲ್ಲಿ? ಅದು ಪರಮೇಶ್ವರ್ ಸಾಹೇಬ್ರ ಬಾಯಲ್ಲಿ. ಮತ್ತೆ ಸುದ್ದಿ ಬಳಸಿ ಮಾತಾಡೋದು ಬೇಡ, ನಾವು ಡೈರೆಕ್ಟ್ ಹೋಗ್ಬೇಡೋಣ ಇಶ್ಯೂಗೆ. ಸುಪ್ರೀಂ ಕೋರ್ಟ್ ತೀರ್ಪು ಬಿಜೆಪಿ ಕೊಟ್ಟಿದೆ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಪೊಲಿಟಿಸೈಸ್ ಆಗಿದೆ ಅನ್ನೋ ತರದ್ದು ಇವ್ರದೊಂದು ಸೂಚನೆ. ಅಂದ್ರೆ ಒಂದು ಸಮುದಾಯಕ್ಕೆ ಹಿಂದೆಲ್ಲ ಹೆಂಗೆ ತೆಲಂಗಾಣದಲ್ಲಿ ಹೆಂಗೆ ವಿವೇಕ್ ವೆಂಕಟಸ್ವಾಮಿ ಅಂತ ಹೇಳಿದ್ನಲ್ಲ, ಆತ ಪೇಶ್ವೆ ಅಂತ ಏನೋ ಕರಿತಿದ್ದ, CJ ಅವ್ರನ್ನ ಇನ್ನೊಂದು ಮತ್ತೊಂದು ಅಂತಂದೇಳಿ ಹೇಳಿದ್ನಲ್ಲ, ಅಲ್ಲಿ ಇದೇ ತರದ ಕಥೆಗಳು ನಡೀತಾ ಇತ್ತು. ಇವನ್ನು ಯಾರ್ಯಾರು ಒಳ ಮೀಸಲಾತಿ ವಿರೋಧಿಗಳು ಇಡೀ ದೇಶದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಇದೇ ನರೇಷನ್ ಬಿಲ್ಡ್ ಮಾಡ್ಕೊಂಡ್ಬಂದ್ರು. ಕ್ರಿಮಿಲೇರ್ ಕಾನ್ಸೆಪ್ಟ್ ಇದೆ ಇದು, ಹಂಗೆ ಒಂದು ಓಬಿಟರ್ ಡಿಕ್ಟನ ಒಂದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ತೀರ್ಪಿನ ಭಾಗ ಅಂತಂದೇಳಿ ಎಲ್ಲ ಕಥೆ ಹೇಳ್ಬಿಟ್ರು. ಅದನ್ನ ಅಂದ್ರೆ ಇಡೀ ವರ್ಡಿಕ್ಟ್ ನ ವಿಶ್ವಾಸಾರ್ಹತೆನ ಹಾಳು ಮಾಡೋದಕ್ಕೆ ಬಿಡೀ ದೇಶದಲ್ಲಿ ಎಲ್ಲ ಪಂಡಿತರು, ಪಾಮರರು, ಪೊಲಿಟಿಷಿಯನ್ಸ್, ಒಟ್ಟು ಒಳ ಮೀಸಲಾತಿ ವಿರೋಧಿಗಳೆಲ್ಲ ಬಹಳ ಕುಸ್ತಿ ಮಾಡಿದ್ರು. ಏನ್ ಕುಸ್ತಿ ಮಾಡಿದ್ರು ಕೂಡ ಆಗ್ಲಿಲ್ಲ ಅವ್ರಿಗೆ. ಇದನ್ನ ವಿರೋಧಿಸೋದಕ್ಕೂ ಆಗ್ಲಿಲ್ಲ, ಮತ್ತೆ ಇಂಪ್ಲಿಮೆಂಟೇಷನ್ ತಡೆಯೋದಕ್ಕೂ ಸಾಧ್ಯ ಆಗ್ಲಿಲ್ಲ. ಈಗ ಬರೋಣ, ಕಾಂಟೆಕ್ಸ್ಟಿಗೆ ಬರೋಣ. ಈಗ ಯಾಕೆ ಹಿಂಗಂದ್ರು ಇವರು ಅಂತ ಆಯ್ತು. ಇವ್ರು ಹಿಂಗ್ ಅನ್ನೋದಾದ್ರೆ, ಇವರು ಪೊಲಿಟಿಸೈಸ್ ಆಗಿದೆ ವರ್ಡಿಕ್ಟ್ ಅನ್ನೋದಾದ್ರೆ, ಯಾವುದು ಸುಪ್ರೀಂ ಕೋರ್ಟ್ನ 2024 ಬಂದಂತ DY ಚಂದ್ರಚೂಡ್ ರವರ DY ಚಂದ್ರಚೂಡ್ ರವರ ನೇತೃತ್ವದಲ್ಲಿ ಬಂದಂತ 7 ಜನರ ಸಾಂವಿಧಾನಿಕ ಪೀಠ ಕೊಟ್ಟಂತ SC/ST ಸಬ್ ಕ್ಲಾಸಿಫಿಕೇಶನ್ ವರ್ಡಿಕ್ಟ್ ಪೊಲಿಟಿಸೈಸ್ ಆಗಿದೆ ಅಂತ ಇವ್ರೇನ ಹೇಳದಾದ್ರೆ, 2004 ಬಂದಂತ ಸಂತೋಷ್ ಹೆಗ್ಡೆ ಅವರ 5 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೊಟ್ಟಂತ ತೀರ್ಪು ಏನಾಗಿತ್ತಾಗಾದ್ರೆ ಅದು ಪೊಲಿಟಿಸೈಸ್ ಆಗಿತ್ತಾ? UPA ಗವರ್ಮೆಂಟ್ ಪೊಲಿಟಿಸೈಸ್ ಮಾಡಿ ಅದನ್ನ ಕೊಟ್ಟಿತ್ತಾ? ಹೇಳ್ಬೇಕಲ್ಲ ಪರಮೇಶ್ವರ್ ಸಾಹೇಬ್ ಅದಕ್ಕೆ ಉತ್ತರನ. ಸಮಸ್ಯೆ ಏನಂದ್ರೆ ಇವ್ರಿಗೆ ಬೇಸಿಕ್ಸೇ ಗೊತ್ತಿಲ್ಲ. ಇದು ಪ್ರೋಸೆಸ್ ಎಲ್ಲ ಏನಾಯ್ತು ಅಂತ ಅದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡ್ತಿಲ್ಲ. ಸಚಿವರು ಕೂಡ ಅದ್ರ ಬಗ್ಗೆ ಏನೋ ತಿಳ್ಕೊಳಕ್ ಹೋಗಿದಾರೋ ಇಲ್ಲ ಗೊತ್ತಿಲ್ಲ. ಅವ್ರಿಗೂ ಯಾರಾದ್ರೂ ಏನು ಗೊತ್ತಿಲ್ದಾರ ಏನು ಹೇಳ್ಕೊಟ್ಟಂಗಿಲ್ಲ ರೀ, ಬಿಜೆಪಿ ಮಾಡ್ತು ಅಂತ ಏನು ಹೇಳಿದ್ರನ್ನ ಅವ್ರು ಅದನ್ನ ಪುನರುಚ್ಚರಿಸ್ತಿದಾರ ಗೊತ್ತಾಗ್ತಾ ಇಲ್ಲ. ಬಟ್ ಏನಾಗಿದೆ, ಟೋಟಲ್ ಆಗಿ ಕಾಂಟೆಕ್ಸ್ಟ್ ಇಂದ ಹೊರಗೆ ಬಂದು ಎಲ್ಲರೂ ಮಾತಾಡಕ್ ಶುರು ಮಾಡಿದ್ದಾರೆ. ಯಾಕೆ ಕಾಂಟೆಕ್ಸ್ಟ್ ಇಂದ ಹೊರಗೆ ಬರ್ತಿದ್ದಾರೆ ಅಂದ್ರೆ, ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದ್ದು ಪಂಜಾಬ್ ದೇವಿಂದರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಪ್ರಕರಣದಿಂದ. ದೇವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಒಂದು ಕೇಸಿನ ಕಾರಣಕ್ಕೋಸ್ಕರ ಅದನ್ನ ಸುಪ್ರೀಂ ಕೋರ್ಟ್ ಅದನ್ನ ಇಶ್ಯೂಸ್ ಫ್ರೇಮ್ ಮಾಡ್ಕೊಂಡು 2024 ಅದನ್ನ ಅಡ್ರೆಸ್ ಮಾಡ್ತಾ ಕೊಟ್ಟಂತ ತೀರ್ಪಿದು.
ಯಾಕೆ ದೇವೇಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಂತ ಹೇಳ್ತೀನಿ ಅಂದ್ರೆ 2004 ಬಂತ್ರಲ್ಲ, ಇಲ್ಲ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗೋಣ ಅನ್ನೋದಾದ್ರೆ, ಇದನ್ನ ಪಾಲಿಟಿಕ್ಸ್ ಇದೆ, ಪರಮೇಶ್ವರ್ ಸರ್ ಅವರ ಒಂದು ಹೇಳಿಕೆ ಆಚೆಗೆ ಹಿಂದಕ್ಕೆ ಹೋಗೋದಾದ್ರೆ, ಚೂರು ಮಾಡಿದ್ರು ಅನ್ನೋ ಹೇಳಿಕೆಯನ್ನ ನಾವು ನೋಡೋದಾದ್ರೆ, ಫಸ್ಟ್ ಚೂರು ಮಾಡಿದ್ದಾರು ಬಿಜೆಪಿ, ಚೂರು ಮಾಡೋದಕ್ಕಿಂತ ಫಸ್ಟ್ ಚೂರು ಮಾಡಿದ್ದಾರು 1975 ಇದೆ ಪಂಜಾಬ್ ಸರ್ಕಾರ. ಗ್ಯಾನಿ ಜೈಲ್ ಸಿಂಗ್ ರಾಷ್ಟ್ರಪತಿಗಳಾಗಿದ್ರಲ್ಲ, ಅವ್ರು ಮುಂಚೆ ಮುಖ್ಯಮಂತ್ರಿ ಆಗಿದ್ರು, ಪಂಜಾಬ್ನ ಮುಖ್ಯಮಂತ್ರಿ ಆಗಿದ್ರು. 75 ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಕೊಟ್ಟರು ಮಜಬಿ ಸಿಖ್ರಿಗೂ ಮತ್ತೆ ಬಾಲ್ಮೀಕಿಗಳಿಗೂ. ಫಸ್ಟ್ ಚೂರು ಮಾಡಿದ್ ಕಾಂಗ್ರೆಸ್ ಸರ್ಕಾರ ತಾನೆ, ಕಾಂಗ್ರೆಸ್ ರಾಜ್ಯ ಸರ್ಕಾರ ತಾನೆ. ಆಮೇಲೆ ಹರಿಯಾಣ ಮಾಡ್ತು 94. ಆಮೇಲೆ ಆಂಧ್ರ ಪ್ರದೇಶ ಸರ್ಕಾರ ಮಾಡ್ತು ಚಂದ್ರಬಾಬು ನಾಯ್ಡು ಅವರು. ಸೊ ಇವರೆಲ್ಲ ಚೂರು ಮಾಡಿದ್ದು ತಾನೆ. ಫಸ್ಟ್ ಹೊಡೆದ್ಬಿಡ್ತು, ನಾವೆಲ್ಲ ಒಗ್ಗಟ್ಟಾಗಿದ್ದನ್ನೆಲ್ಲ ಹೊಡೆದ್ಬಿಡ್ತು. ಸಬ್ ಕ್ಲಾಸಿಫಿಕೇಶನ್ನೇ ಹೊಡೆಯೋದು ಅನ್ನೋದಾದ್ರೆ ಇವರು ಫಸ್ಟ್ ಇವ್ರದೇ ಕಾಂಗ್ರೆಸ್ ಸರ್ಕಾರ 75 ಪಂಜಾಬಲ್ಲಿ ಕೊಟ್ಟು, 94 ಹರಿಯಾಣಕ್ಕೆ ಕೊಟ್ಟು, 2007 ಅಲ್ಲ 1997 ಜಿಯೋ ಮೂಲಕ, 2000 ಕಾಯ್ದೆ ಮೂಲಕ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷ ಕೊಡ್ತು ಅಲ್ವಾ. ಆ ಒಳಮೀಸಲು ಅನ್ನೋ ಒಂದು ಸಾಮಾಜಿಕ ನ್ಯಾಯದ ಒಂದು ಅನ್ನದ ತಟ್ಟೆಗೆ ವಿಷ ಬಿದ್ದಿದ್ದು 2004 ಇ.ವಿ. ಚೆನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಅನ್ನೋ ಪ್ರಕರಣದಿಂದ. ಆ ವಿಷದ ಅನ್ನದ ತಟ್ಟೆಗೆ ವಿಷ ಹಾಕಿದವ್ರು ಯಾರು? ಈ ಹಿಂದೆಲ್ಲ ಮಾತಾಡಿದ್ದೀನಿ ನಾನು. ಒಳಮೀಸಲನ್ನ ಅನ್ನದ ತಟ್ಟೆಗೆ ವಿಷ ಬಿದ್ದಿದ್ದೆ ಯಾವಾಗ? ಯಾರಿಂದ? ಮಾಲಾ ಮಹಾಸಭಾ ಆಂಧ್ರದಲ್ಲಿ. ಇವರೆಲ್ಲರಿಗೂ ದೊಡ್ಡಪ್ಪಗಳು ಅವರೆಲ್ಲ ನಮ್ಮ ಕರ್ನಾಟಕದಲ್ಲಿ ಏನು ಈ ಒಳಮೀಸಲಾತಿ ವಿರೋಧಿಸ್ತಿರಲ್ಲ, ಇವ್ರಿಗೆಲ್ಲ ದೊಡ್ಡಪ್ಪಂದ್ರು ಅವರಲ್ಲ. ಅವ್ರು ಭಾರಿ, ಅವ್ರದ್ದು ಬೇರೆ ನೆಕ್ಸ್ಟ್ ಲೆವೆಲ್ ಹೋರಾಟ. ಈಗ ರೇವಂತ್ ರೆಡ್ಡಿ ಮತ್ತೆ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಅವ್ರನ್ನ ಎಷ್ಟು ನೀಟಾಗಿ ಸುಮ್ಮನಿರಪ್ಪ, ಇದನ್ನ ಮೇಲಾಟಗಳು ನಡ್ಸಕ್ ಹೋಗ್ಬಿಡ್ರಿ, ಸೋಷಿಯಲ್ ಜಸ್ಟಿಸ್ ನಾವು ಎಸ್ಟಾಬ್ಲಿಷ್ ಮಾಡಲಿಲ್ಲ ಅಂತಂದ್ರೆ ನಾವು ಆನ್ಸರಬಲ್ಲು, ನಿಮ್ಮ ಮೇಲಾಟಗಳಿಗೆಲ್ಲ ನಾವು ಮಣಿಯಲ್ಲ ಅಂತಂದೇಳಿ ಅವ್ರು ತೀರ್ಮಾನ ತಗೊಂಡೋಗೋದಕ್ಕೆ ಆಂಧ್ರದಲ್ಲಿ ಇವತ್ತು ಸದ್ದಡಗಿದೆ. ಸೊ ಅಲ್ಲಿ ಅದೆಲ್ಲ ಆಗೋದ್ಮೇಲೆ 2004 ಇ.ವಿ. ಚೆನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಅನ್ನೋ ಪ್ರಕರಣ ಉದ್ಭವವಾಗಿ ಆಂಧ್ರ ಹೈಕೋರ್ಟ್ ಎತ್ತಿಡಿತತೆ. ಯಾವುದೋ ಚಂದ್ರಬಾಬು ನಾಯ್ಡು ಸರ್ಕಾರ ಕೊಟ್ಟಿರ್ತಕ್ಕಂಥ ABCD ವರ್ಗೀಕರಣದ ತೀರ್ಪನ್ನ ಒಂದು ಮಸೂದೆನ ಎತ್ತಿಡಿತತೆ. ಎತ್ತಿಡಿದ್ಮೇಲೆ ಇವ್ರು ಹೈಕೋರ್ಟ್ಗೆ ಹೋಗ್ತಾರೆ, ಯಾರು ಮಾಲಾಗಳು ಅಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದಾಗ ಸಂತೋಷ್ ಹೆಗಡೆ ಪೀಠ ಅಡ್ರೆಸ್ ಮಾಡಿ ಇದು 341 ಆರ್ಟಿಕಲ್ ಟಿಂಕರಿಂಗ್ ಆಗ್ತದೆ, ಆರ್ಟಿಕಲ್ 14 ಅದು ವೈಲೇಷನ್ ಆಗ್ತದೆ, ಇದು ಸಬ್ ಕ್ಲಾಸಿಫೈ ಮಾಡೋದಕ್ಕೆ ರಾಜ್ಯಗಳ ಅಧಿಕಾರ ಇಲ್ಲ, ಇವೆಲ್ಲ SCಗಳೆಲ್ಲ ಹೋಮೋಜಿನಿಯಸ್ ಗ್ರೂಪ್, ಇದು ಎಲ್ಲ ಅಂಶಗಳು ಕೂಡ ಸುಳ್ಳನ್ನೇ ಸತ್ಯ ಅಂತ ಒಂದು ಆ ಕಾಲಕ್ಕೆ ಪ್ರತಿಪಾದಿಸಲಾಯಿತು. ನಮಗೂ ಗೊತ್ತಿಲ್ಲ, ಅವಾಗೆಲ್ಲ ನಾವು ಚಿಕ್ಕವರು. ಹಿರಿಯರಿಗೂ ಕೂಡ ಜುಡಿಷಿಯಲ್ ಮ್ಯಾಟರ್ಸ್ ಅಂತಂದ್ರೆ, ಈ ವರ್ಡಿಕ್ಟ್ಗಳು ಅಂತಂದ್ರೆ ಸ್ವಲ್ಪ ಗಾಬರಿ. ಈಗಾದ್ರೆ ಯಾರನ್ನ ಚಿಕ್ಕ ಹುಡುಗನೇ ಅಮರ್ಸಕ್ಕಲ್ಲ ನೀವು ಯಾವ ವಿಷಯದಲ್ಲೂ ಕೂಡ. ಹಾಗಾಗಿ 2004 ವಿನಾಕಾರಣ ಇಂದಿರಾ ಸಾಹ್ನಿ ವರ್ಡಿಕ್ಟ್ 1992 OBCಗಳಿಗೆ ಮಂಡಲ್ ಕಮಿಷನ್ ಅದನ್ನ ರಿಪೋರ್ಟ್ನ ಜಾರಿ ಮಾಡಬೇಕಾದ್ರೆ OBCಗಳನ್ನ ಅಡ್ರೆಸ್ ಮಾಡ್ತಾ 16 ಕ್ಲಾಸ್ 4 ಹೇಳ್ತಾ ಇದು SC/STಗಳಿಗೂ ಕೂಡ ಅನ್ಯಾಯ ಆಗ್ತದೆ ಸಬ್ ಕ್ಲಾಸಿಫಿಕೇಶನ್. ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥದ್ದು OBC ಇಶ್ಯೂ ಆಗಿರೋದ್ರಿಂದ ನಾವು ಅದನ್ನ ಅಡ್ರೆಸ್ ಮಾಡಕ್ ಹೋಗೋದಿಲ್ಲ. ಬಟ್ 16 ಕ್ಲಾಸ್ 4, 15 ಕ್ಲಾಸ್ 4 ಎಂಪ್ಲಾಯ್ ಇದೆ ಎಜುಕೇಶನ್ ರೆಪ್ರೆಸೆಂಟೇಷನ್, 16 ಕ್ಲಾಸ್ 4 ಎಂಪ್ಲಾಯ್ಮೆಂಟ್ ರೆಪ್ರೆಸೆಂಟೇಷನ್, ಇದು ಸಬ್ ಕ್ಲಾಸಿಫೈ ಆಗಬೇಕು, ತಗೊಳ್ಳಿ ಅಂತೇಳಿ ಕೊಡ್ತು. ಸೊ ಅದು 9 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಯಾವುದು ಇಂದಿರಾ ಸಾಹ್ನಿ ವರ್ಸಸ್ ಸ್ಟೇಟ್ ಆಫ್ ಯೂನಿಯನ್ ಗೌರ್ಮೆಂಟ್ ಪ್ರಕರಣದಲ್ಲಿ ಅವಾಗಲೇ ಒಳಮೀಸಲಾತಿ ಬಗ್ಗೆ ಕ್ಲಿಯರೆನ್ಸ್ ಸುಪ್ರೀಂ ಕೋರ್ಟ್ ಹೇಳಾಗಿತ್ತು. ಅದಾದ್ಮೇಲೆ 2004 9ಕ್ಕಿಂತ ಕಡಿಮೆ ಜನರ 5 ಜನರ ಸದಸ್ಯ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಏನು ಸಂತೋಷ್ ಹೆಗಡೆ ಅವರದು ಫಾಲ್ಸ್ ವರ್ಡಿಕ್ಟ್ ಕೊಡ್ತು SCಗಳದ್ದು ಸಬ್ ಕ್ಲಾಸಿಫಿಕೇಶನ್ ವಿಷಯದಲ್ಲಿ. ಆಕ್ಚುಲಿ ಒಂದು ಡೌಟ್ ಏನಾದರೂ ಅರೈಸ್ ಆಗದಾದ್ರೆ, ಈಗ 2024 ಚಂದ್ರಚೂಡ್ ನೇತೃತ್ವದ ಪೀಠ ಏನಿದೆ ಅದು ಕೊಟ್ಟಿರ್ತಕ್ಕಂಥದ್ದು, ಅಥವಾ ಅದರ ಹಿಂದಿನ 2020 ಅರುಣ್ ಮಿಶ್ರಾ ಪೀಠ ಏನು ತನ್ನ ಅಭಿಪ್ರಾಯಗಳನ್ನ ಹೇಳ್ತೋ, ಅದು 5 ಜನರ ಸದಸ್ಯರ ಬೆಂಚು. ಅವೆರಡು ಪೀಠಗಳ ಆ ಒಂದು ಅನಾಲಿಸಿಸ್ ನೋಡಿದ್ರೆ
ಆರ್ಟಿಕಲ್, ಸಬ್ ಆರ್ಟಿಕಲ್, ಕ್ಲಾಸ್, ಸಬ್ ಕ್ಲಾಸ್ಗಳನ್ನ ಅನಾಲಿಸಿಸ್ ಮಾಡಿದ್ದು ನೋಡಿದ್ರೆ, ಸಾಂವಿಧಾನಿಕ ವಿವೇಕನ ಬಳಸ್ಕೊಂಡು ಅವರು ಚರ್ಚೆ ಮಾಡಿ ಕೊಟ್ಟಿದ್ದ ತೀರ್ಪನ್ನ, ಹೇಳದ ಹೇಳಿಕೆಗಳನ್ನ ನೋಡಿದ್ರೆ 2004 ಬಂದಂತ ವರ್ಡಿಕ್ಟ್ ಎಲ್ಲ ಪೊಲಿಟಿಸೈಸ್ ಆಗಿತ್ತಾ ಅನ್ನೋ ಒಂದು ಡೌಟ್ ಅರೈಸ್ ಆಗ್ತದೆ. ಆಗಿತ್ತು ಅಂತ ನಾನು ಹೇಳಕ್ ರೆಡಿ ಇಲ್ಲ, ಒಂದು ಡೌಟ್ ಅರೈಸ್ ಆಗ್ತದೆ. ಆದ್ರೆ ಅವತ್ತು ಸುಮ್ಮನಿದ್ದಂತ ಪರಮೇಶ್ವರ್ ಸಾಹೇಬರು ಅವತ್ತು ಒಪ್ಕೊಂಡ್ಬಿಟ್ರು. ಅವತ್ತು ಸುಪ್ರೀಂ ಕೋರ್ಟ್, ಅವತ್ತು UPA ಗೌರ್ಮೆಂಟ್ ಇತ್ತು, ಒಂದು ಅಫಿಡವಿಟ್ ಹಾಕ್ಲಿಲ್ಲ, ಏನಾಗ್ಲಿಲ್ಲ. ಇನ್ನೊಂದು ಅದಾದ್ಮೇಲೆ ಉಷಾ ಮೆಹ್ರಾ ಕಮಿಷನ್ ಬಂತು, ಅದು ಸಬ್ ಕ್ಲಾಸಿಫೈ ಮಾಡಲೇಬೇಕು ಅಂತ ಹೇಳ್ತು. ಅದಕ್ಕೆ ಇನ್ನು ಮುಂಚೆ ಲೋಕೂರ್ ಏನ್ ಹೇಳಿದ್ರು ಕೂಡ UPA ಗೌರ್ಮೆಂಟ್ ಇನ್ ದ ಸೆನ್ಸ್ ಕಾಂಗ್ರೆಸ್ ಲೀಡ್ ಮಾಡ್ತಿದ್ದಂತ ಗೌರ್ಮೆಂಟ್ ಇಲ್ಲೂ ಕೂಡ ಸಬ್ ಕ್ಲಾಸಿಫಿಕೇಶನ್ ಅವಕಾಶ ಆಗ ತರದ್ದು ಒಂದು ಪ್ರಯತ್ನಗಳು ಮಾಡಲಿಲ್ಲ, ಮತ್ತು ಕೋರ್ಟ್ ಕೂಡ ಆ ಟೈಮಲ್ಲಿ. ಹಾಗಾಗಿ UPA ಗೌರ್ಮೆಂಟ್ ಸಂದರ್ಭದಲ್ಲಿ ಬಂದಂತ ವರ್ಡಿಕ್ಟ್ ಅನ್ನ UPA ಗೌರ್ಮೆಂಟ್ ಆ ಕಾಂಗ್ರೆಸ್ ಹೊಡಿತು, ಅಥವಾ ಕಾಂಗ್ರೆಸ್ ದಲಿತರ ಅವಕಾಶನ ಕಿತ್ಕೊಂತು, ಕಾಂಗ್ರೆಸ್ ಒಳ ಮೀಸಲಾತಿ ಹೋರಾಟಗಾರರನ್ನ ವಂಚಿಸ್ತು, ಅಥವಾ ಒಳ ಮೀಸಲಾತಿ ಸಮುದಾಯಗಳನ್ನ ಬಹುದೊಡ್ಡ ಮಟ್ಟದಲ್ಲಿ ವಂಚಿಸ್ತು ಅಂತೇಳಿ ಯಾರು ಅವತ್ತು ಮಾತಾಡಲೇ ಇಲ್ಲ. ಅವತ್ತು ಏನೋ ಬಿಡಪ್ಪ, ಸಂವಿಧಾನದೊಳಗಡೆ ಈ ತರದ್ದೆಲ್ಲ ಅಂಶಗಳು ಅಡಕವಾಗಿರ್ಬೋದೇನೋ, 341 ಅದೇನೋ ಟಿಂಕರಿಂಗು, ಹೋಮೋಜಿನಿಯಸ್ಸು, ಇವೆಲ್ಲ ಟೆಕ್ನಿಕಲ್ ಆಗಿ ಗಾಬರಿ ಆಗ್ಬಿಟ್ರು, ಸುಮ್ಮನೆ ಆಗ್ಬಿಟ್ರು. ರೂಲ್ ಔಟ್ ಮಾಡಿ ಬಿಸಾಕಿದ ಇವತ್ತು ಚಂದ್ರಚೂಡ್ ಅವರ ಸಾಂವಿಧಾನಿಕ ಪೀಠ 2024 ಅಕ್ಟೋಬರ್ 1 ಆಗಸ್ಟ್ 1 ಅಂತ ಬಂದಂತ ಏನು ಐತಿಹಾಸಿಕ ವರ್ಡಿಕ್ಟ್ ಇದೆ, ಕಂಪ್ಲೀಟ್ ಸಂತೋಷ್ ಹೆಗಡೆ ಅವರ ಅಷ್ಟು ವಾದಗಳನ್ನ ಸಾರಾಸಗಟ್ಟಾಗಿ ತಿರಸ್ಕರಿಸಿ ಕೊಟ್ಟಿರತಕ್ಕಂಥ ತೀರ್ಪಿದು. ಮತ್ತೆ ಬಿಜೆಪಿ ಸರ್ಕಾರ ಬಂದು ಒಂದು ಅಫಿಡವಿಟ್ ಹಾಕಿದೆ. ಬಿಜೆಪಿ ಸರ್ಕಾರದ ಸಾಲಿಸಿಟರ್ ಜನರಲ್, ನಮ್ಮಲ್ಲಿ ಅಡ್ವೊಕೇಟ್ ಜನರಲ್ಸ್ ಹೆಂಗಿರ್ತಾರ, ಒಂದು ಕೇಂದ್ರ ಸರ್ಕಾರಕ್ಕೆ ಸಾಲಿಸಿಟರ್ ಜನರಲ್ ಕೇಂದ್ರ ಸರ್ಕಾರ ರೆಪ್ರೆಸೆಂಟ್ ಮಾಡುವಂಥವ್ರು ಯಾವುದೇ ಕೋರ್ಟ್ಗಳಲ್ಲಿ. ಮೊನ್ನೆ ಸಿದ್ದರಾಮಯ್ಯರದ ಮುಡ ಪ್ರಕರಣದಲ್ಲೂ ಕೂಡ ಅದೇ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರೇನೆ ಹೆಚ್ಚು ಕಡಿಮೆ ಗವರ್ನರ್ ಪರವಾಗಿ ಅಡ್ವೊಕೇಸಿ ಮಾಡಿದ್ದು, ಅದು ಗೊತ್ತಿರುವಂಥದ್ದು. ಸೊ ಕೇಂದ್ರ ಸರ್ಕಾರ ಒಂದು ಅಫಿಡವಿಟ್ ಹಾಕ್ಬೇಕಾಗಿತ್ತು, ಬಂದು ಹೇಳ್ತದ್ದು ಇಲ್ಲ ಇದು ಒಳ ಮೀಸಲಾತಿ ಈಗ ಹಿಂದುಳಿದ ಏನೋ OBCಗಳಲ್ಲಿದೆ, ಮತ್ತೆ 16 ಕ್ಲಾಸ್ 4, 15 ಕ್ಲಾಸ್ 4 ಇವೆಲ್ಲ ನೋಡಿದಾಗ, ಮತ್ತೆ ಆರ್ಟಿಕಲ್ 14 ಏನ್ ಹೇಳ್ತದೆ, ಅದ್ರ ಆಶಯ ಏನು, ಕಾನೂನು ಮುಂದೆ ಎಲ್ಲರೂ ಸಮಾನರು, ಅಸಮಾನತೆ ಅನ್ನೋದು ಇರಬಾರದು, ಇದನ್ನ ಹೇಳೋದು ಆರ್ಟಿಕಲ್ 14. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. 341 ಏನ್ ಹೇಳ್ತದೆ, ಅದೊಂದು ಸುಮ್ಮನೆ ಒಂದು ಕಾನ್ಸ್ಟಿಟ್ಯೂಷನಲ್ ಐಡೆಂಟಿಟಿ. ಇವೆಲ್ಲ ಇಂತಿಂತಾರಲ್ಲ ಪರಿಶಿಷ್ಟ ಜಾತಿಗಳು, ಇಂತಿಂತಾರಲ್ಲ 342 ಇಂತಿಂತ ಪರಿಶಿಷ್ಟ ಪಂಗಡಗಳು ಅಂತ ಹೇಳ್ತದೆ. ಅವ್ರನ್ನೆಲ್ಲ ಒಂದು ಗ್ರೂಪ್ ಆಗಿ ಆರ್ಟಿಕಲ್ 14 ಒಳಗಡೆ ಇಟ್ಟು, ಅಂದ್ರೆ ಆರ್ಟಿಕಲ್ 14 ಏನ್ ಹೇಳ್ತದೆ, ಸೇರಿಸೋದಕ್ಕೆ ಮತ್ತೆ ತೆಗೆಯೋದಕ್ಕೆ, ಯಾವುದೇ ಪರಿಶಿಷ್ಟ ಜಾತಿನ ಸೇರಿಸೋದಕ್ಕೆ ಮತ್ತೆ ತೆಗೆಯೋದಕ್ಕೆ ಆರ್ಟಿಕಲ್ 14 ಅವಕಾಶ ಕೊಡುತ್ತೆ. ಸಬ್ ಕ್ಲಾಸಿಫಿಕೇಶನ್ ವಿಷಯದಲ್ಲಿ ತಲೆ ಹಾಕಲ್ಲ, ಅದು ಮಾಡಿ ಅಂತ ಹೇಳಲ್ಲ, ಮಾಡಬೇಡಿ ಅಂತ ಹೇಳಲ್ಲ. ಸಬ್ ಕ್ಲಾಸಿಫಿಕೇಶನ್ಗೆ ಅವಕಾಶ ಕೊಡೋದು ಯಾವುದು, ಆರ್ಟಿಕಲ್ 16, 15. ಹಾಗಾಗಿ ಆರ್ಟಿಕಲ್ 341 ಟಿಂಕರಿಂಗ್ ಆಗ್ತತೆ ಅನ್ನೋದು ಅದು ಉರುಳಿಲ್ಲದ ವಾದ. ಆರ್ಟಿಕಲ್ 14 ವೈಲೇಷನ್ ಆಗ್ತಾ ಅನ್ನೋದು ಕೂಡ ಉರುಳಿಲ್ಲದ ವಾದ. ಹಾಗಾಗಿ ಆರ್ಟಿಕಲ್ 15, 16 ಮೇಲೆ ನೀವು ಕೊಡಬೇಕು. ಇದು ಸ್ಪಷ್ಟವಾಗಿ ಹೇಳುತ್ತು. ಸಂತೋಷ್ ಹೆಗಡೆ ಅವರ ಪೀಠದ ಅಷ್ಟು ಏನು ವಾದ ಏನಿತ್ತು ಅದನ್ನು ಸಾರಾಸಗಟ್ಟಾಗಿ ತಳ್ಳಾಕಿ ವರ್ಡಿಕ್ಟ್ ಅನ್ನ, ಹೊಸ ವರ್ಡಿಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತು. ಮತ್ತೆ ನಾವು ಇಂದ್ರಸಾನಿ ವರ್ಡಿಕ್ಟ್ ಏನಿದೆ ಅದನ್ನ ರೀಎಸ್ಟಾಬ್ಲಿಷ್ ಮಾಡ್ತಿದ್ವಿ ಅಂತ ಕೂಡ ಚಂದ್ರಚೂಡ್ ಅವರ ಪೀಠ ಹೇಳ್ತು. ಇದು ಬಹಳ ಬರ್ದಿದೀವಿ, ಬಹಳ ಚರ್ಚೆ ಮಾಡಿದೀವಿ. ಏನಪ್ಪಾ ಅಂದ್ರೆ, ನಾನು ಆರಂಭದಿಂದನೂ ಕೂಡ ನಾನು ಅನೇಕ ಜನಕ್ಕೆ, ಸ್ನೇಹಿತರಿಗೆ, ಪ್ರಾಜ್ಞರಿಗೆ, ನಮ್ಮ ಪ್ರಗತಿಪರರಿಗೂ ತುಂಬಾ ಹೇಳಿದ್ದೀನಿ, ನಿಮಗೆ ಈ ಬೇರೆಲ್ಲ ಇಶ್ಯೂಗಳೆಲ್ಲ ಬರೆಯೋದಕ್ಕೆ ಅವಕಾಶ ಇದೆ ಅಲ್ಲ, ನಿಮಗೆ ಇಂಟ್ರೆಸ್ಟ್ ಇರುತ್ತೆ, ಸುಮ್ಮನೆ ಒಂದು ಸಿನಿಮಾಗಳ ಬಗ್ಗೆ ಬರೀತೀರಿ, ಯಾವುದೋ ಹಳೆ ಕವಿತೆಗಳ ಬಗ್ಗೆ ಬರೀತೀರಿ. ಬರ್ನಿಂಗ್ ಇಶ್ಯೂಗಳು ಬಂದಾಗ, ಒಂದು ವರ್ಡಿಕ್ಟ್ ಬಂದಾಗ, ಒಂದು ಬರ್ನಿಂಗ್ ಇಶ್ಯೂ ನಡುವೆ ಒಂದು ಒಳ್ಳೆ ವರ್ಡಿಕ್ಟ್ ಬಂದಾಗ, ವರ್ಡಿಕ್ಟ್ ಮೇಲೆ ಚರ್ಚೆ ಮಾಡಕ್ಕೆ ಏನಾಗಿದೆ, ಅದು ಹಿಂಗಿದ್ದು ಹಿಂಗೆ. ಯಾರೋ ಪ್ರಗತಿಪರರಲ್ಲಿ ಬಹುಶಃ ಶಿವಸುಂದರ್ ಸರ್ ತರದವರು ಯಾವುದೋ ಈ ದಿನದಲ್ಲಿ 1-2 ಎಪಿಸೋಡ್ಗಳು ಬಂದಿದ್ಬಿಟ್ರೆ, ಬಹುತೇಕ ಪ್ರಗತಿಪರರು ಒಂದು ಲೇಖನ ಬರಲಿಲ್ಲ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಮೇಲೆ. ಹೋಗ್ಲಿ ಬಿಜೆಪಿ ಕೊಡೋದಕ್ಕೆ ಬಿಜೆಪಿ ಏನ್ ಕೊಡೋದಕ್ಕೆ ಸಾಧ್ಯ, ಬಿಜೆಪಿ ಸರ್ಕಾರ ಕೊಡೋದಕ್ಕೆ ಏನ್ ಸಾಧ್ಯ? ಬಿಜೆಪಿ ಸರ್ಕಾರಕ್ಕೊಂದು ವಿವೇಕ ಏನಿತ್ತು, ಸಬ್ ಕ್ಲಾಸಿಫಿಕೇಶನ್ ತಪ್ಪು ಅಂತ ಹೇಳಿ ಅವಿವೇಕ ಪ್ರದರ್ಶಿಸಬಾರ್ದು, ಸಾಮಾಜಿಕ ನ್ಯಾಯದ ವಿರುದ್ಧ ಹೋಗಬಾರ್ದು ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಅದೊಂದು ಪ್ರಜ್ಞಾಪೂರ್ವಕ ಅದು ಬಂದು, ಇಲ್ಲ ಇದು OBCಗಳಲ್ಲಿದೆ, SCಗಳಲ್ಲಿ ಸಬ್ ಕ್ಲಾಸಿಫೈ ಮಾಡ್ಕೊಳ್ಳೋದಕ್ಕೆ, ಉಪವರ್ಗೀಕರಣ ಮಾಡ್ಕೊಳ್ಳೋದಕ್ಕೆ ನಮ್ಮ ತಕರಾರು ಇಲ್ಲ, ಮತ್ತಲ್ಲಿ ಕಾನೂನು ಕೂಡ ಅಲ್ಲಿ ಅವಕಾಶ ಮಾಡಿಕೊಡ್ತದೆ, ಎಲ್ಲ ಸಂವಿಧಾನದ ಪರಿಚ್ಛೇದಗಳೆಲ್ಲ ಅವಕಾಶ ಮಾಡಿಕೊಡ್ತದೆ. ಆ ಕಾರಣಕ್ಕೆ ನೀವು ರಾಜ್ಯಗಳಿಗೆ ಪರಮಾಧಿಕಾರನ ಕೊಡೋದಾದ್ರೆ, ಅಂದ್ರೆ ಅವರಿಗೆ ವಿವೇಚನಾಧಿಕಾರ ಅಥವಾ ಪರಮಾಧಿಕಾರನ ಕೊಡೋದಾದ್ರೆ ಅವ್ರು ಮಾಡ್ಕೊಳ್ಳಿ, ರಾಜ್ಯ ನಮ್ದೇನು ತಕರಾರಿಲ್ಲ ಅಂತ ಹೇಳಿ ಒಂದು ಅಫಿಡವಿಟ್ ಆಗ್ತದೆ ಸುಪ್ರೀಂ ಕೋರ್ಟ್. ಇಷ್ಟ ಮತ್ತೆ ಅದನ್ನ ಹೊಸ ಬೆಂಚ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕಾದ್ರೂ ಕೂಡ ಒಂದು ಒತ್ತಾಸೆಯಾಗಿ ಕೆಲಸ ಮಾಡಿದೆ.
ಕೇಂದ್ರದ ಬಿಜೆಪಿ ಸರ್ಕಾರ. ಕೇಂದ್ರದ ಬಿಜೆಪಿ ಸರ್ಕಾರ ಏನಾದರೂ 341 ನೀವು ಹೇಳ್ತಿದ್ರಲ್ಲ ಅಮೆಂಡ್ಮೆಂಟ್, ಸುಮ್ಮನೆ ಅಮೆಂಡ್ಮೆಂಟ್ 341 ಅಮೆಂಡ್ ಮಾಡಿ ಅಂತೇಳಿ, ಈ ಕೆಲಸಗೇಡಿಗಳು 341 ಅಮೆಂಡ್ ಮಾಡಿ ಅಂತ ಹೇಳ್ತಿದ್ರಲ್ಲ, ಕಾನೂನಿನ ವಿಶ್ಲೇಷಣೆಗಳ ಮೂಲಕನೇ ಬಗೆಹರಿಯುವಂತ ಕೆಲಸಗಳನ್ನ ಸಂವಿಧಾನ ತಿದ್ದುಪಡಿ ಮಾಡಿ ಅಂತಂದೇಳಿ ಇವರು ಒಂದು ಆಟ ಕಟ್ತಿದ್ರಲ್ಲ ಮೊದಲಿಂದನೂ ಕೂಡ. ಉಷಾ ಮೆಹ್ರಾ ಕಮಿಷನ್ ಮೂಲಕನೂ ಕೂಡ 341 ಅಮೆಂಡ್ ಮಾಡಿ ಅಂತಂದೇಳಿ ಹೇಳಿಸಿದ್ರಲ್ಲ ಇವರೆಲ್ಲ ಬೃಹಸ್ಪತಿಗಳು. ಸೊ ಆ ಥರದ್ದೆಲ್ಲ ಅವಶ್ಯಕತೆ ಇಲ್ಲ. ಸೊ ಇದೆ ಈಗ ಆಲ್ರೆಡಿ 16 ಕ್ಲಾಸ್ 4 15 ಕ್ಲಾಸ್ 4ಗಳು ನೋಡಿದಾಗ ಮತ್ತೆ 332 330 ಇದರ ಮೂಲಕ ಈಗ ಆಲ್ರೆಡಿ SC STಗಳದು ಏನಪ್ಪ, ಈಗ STಗಳಿಗೆ ಸಪ್ರೇಟ್ ಇದೆ, ಯಾವುದು MLA ಕಾನ್ಸ್ಟಿಟ್ಯೂನ್ಸಿಗಳು, SCಗಳಿಗೆ ಸಪ್ರೇಟ್ ಇದೆ. ಅಂದ್ರೆ SC STಗಳ ಮಧ್ಯೆ ಸಬ್ ಕ್ಲಾಸಿಫೈ ಆಗಿದೆಯಲ್ಲ, ಈ SC ಒಳಗಡೆ ಆಗಬೇಕು, STಗಳ ಒಳಗಡೆ ಆಗಬೇಕು ಅನ್ನೋ ವಿಷಯ ಬಂದಾಗ ಅಡ್ರೆಸ್ ಮಾಡಿದ್ದು. ಮತ್ತೆ ಅಗೇನ್ ಹೇಳ್ತೀನಿ ಪರಮೇಶ್ವರ್ ಸಾಹೇಬ್ರಿಗೆ, ಏನಾದರೂ ಸಾಧ್ಯವಾದ್ರೆ ನಿಮಗೆ ಇದು ನನ್ನ ಈ ಲೈವ್ ಏನಾದರೂ ನಿಮ್ಮ ಬಳಿಗೆ ಬಂದು ನೀವೇನಾದರೂ ಅದನ್ನ ಓಪನ್ ಮಾಡಿ ತೆಗೆದು ಕೇಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ಇದು ಕೇಂದ್ರ ಸರ್ಕಾರದ ಮೂಲಕ ಆದಂತ ಕೆಲಸ ಅಲ್ಲ, ಇದು ಸುಪ್ರೀಂ ಕೋರ್ಟ್ ಇಂದ ಆದಂತ ಕೆಲಸ. ಸುಪ್ರೀಂ ಕೋರ್ಟ್ಗೆ ಕೇಸ್ ತಗೊಂಡೋಗಿದ್ದು ಪಂಜಾಬ್ ಸರ್ಕಾರ. ಯಾಕೆ ಪಂಜಾಬ್ ಸರ್ಕಾರನೇ ತಗೊಂಡೋಯ್ತು, ಬೇರೆ ಸರ್ಕಾರಗಳು ಯಾಕೆ ತಗೊಂಡೋಗ್ಲಿಲ್ಲ? ಇದು ಪ್ರಶ್ನೆ ಉದ್ಭವಿಸ್ತದಲ್ಲ. 2004ರಲ್ಲಿ ಯಾವಾಗ ಸಂತೋಷ್ ಹೆಗಡೆ ಪೀಠ, ನಾನು ಸ್ವಲ್ಪ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಇದು ಪರಮೇಶ್ವರ್ ಸಾಹೇಬ್ರ ಮಾತಿನ ಆ ಒಂದು ನೆಪ ಇಟ್ಕೊಂಡು ಒಂದಷ್ಟು ಜನ ಬೇರೆ ಬೇರೆಯವರಿಗೆಲ್ಲ ಹೇಳ್ಬೇಕಾಗಿದೆ. ನಮ್ಮ ಪ್ರಗತಿಪರ ವಲಯಕ್ಕೆ ಹೇಳ್ಬೇಕಾಗಿದೆ, ನಮ್ಮ ಅಂಬೇಡ್ಕರ್ ರೈಟ್ ಗೆಳೆಯರಿಗೆ ಹೇಳ್ಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡ ಇಶ್ಯೂ ನೋಡ್ತಕ್ಕಂಥ ತುಂಬಾ ಒಂದು ಸ್ವಚ್ಛ ಮನಸ್ಸಿನ ಒಂದಷ್ಟು ಪ್ರಾಜ್ಞರಿದ್ದಾರೆ, ಅವ್ರಿಗೂ ಕೂಡ ಹೇಳ್ಬೇಕಾಗಿದೆ, ಕ್ಲಾರಿಟಿ ಕೊಡಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ನಮ್ಮ ಏನು ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೋರಾಟಗಾರರು ಏನಿದ್ದಾರೆ ಅವ್ರಿಗೂ ಇನ್ನೊಂದಿಷ್ಟು ಏನಾದ್ರು ಕ್ಲಾರಿಟಿ ಸಿಗೋದಾದ್ರೆ ಇನ್ನೂ ಅನುಕೂಲ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತೀನಿ. 2004ರಲ್ಲಿ ಸಂತೋಷ್ ಹೆಗಡೆ ಅವರ ತೀರ್ಪು ಬಂದ್ಮೇಲೆ ಪಂಜಾಬ್ ಅಲ್ಲಿ ಇದ್ದಂತ ಒಳ ಮೀಸಲಾತಿ 75ರಿಂದ ಇದ್ದಂತ ಒಳ ಮೀಸಲಾತಿ ರದ್ದಾಯ್ತು, 94ರಿಂದ ಹರಿಯಾಣದಲ್ಲಿ ಇದ್ದಂತ ಒಳ ಮೀಸಲಾತಿ ರದ್ದಾಯ್ತು, 97ರಿಂದ ಜಿಯೋ ಮೂಲಕ 2000 ಇಸ್ವಿಯಿಂದ ಕಾಯ್ದೆ ಮೂಲಕ ಇದ್ದಂತ ಒಳ ಮೀಸಲಾತಿ ರದ್ದಾಯ್ತು ಆಂಧ್ರ ಪ್ರದೇಶದಲ್ಲಿ. ಸೊ 3 ಸ್ಟೇಟ್ಗಳಲ್ಲಿ ರದ್ದಾಗೋಯ್ತು. ರದ್ದಾದ್ಮೇಲೆ ಇನ್ನೇನಪ್ಪ, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ 341 ಅಮೆಂಡ್ ಆಗಬೇಕು ಅಂತಂದ್ರೆ, ಅಮೆಂಡ್ಮೆಂಟ್ ಆಗಬೇಕು, ಆರ್ಟಿಕಲ್ 341 ಅಮೆಂಡ್ಮೆಂಟ್ ಆಗಬೇಕು ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ, ಸುಪ್ರೀಂ ಕೋರ್ಟ್ ವಿರುದ್ಧ ಹೋಗಕ್ಕಾಗತ್ತಾ ಅಂತೇಳಿ ಎಲ್ಲರೂ ಕೈ ಕಟ್ ಕೂತ್ರು, ಕೈ ಬಿಟ್ಬಿಟ್ರು. ಒಳ ಮೀಸಲಾತಿ ಅನ್ನೋ ಕಾನ್ಸೆಪ್ಟೇ ಕೈ ಬಿಟ್ಬಿಟ್ರು. ಏನ ಕೇಂದ್ರ ಸರ್ಕಾರ ಏನ ಮನಸ್ಸು ಮಾಡಿದ್ರೆ ಅಮೆಂಡ್ಮೆಂಟ್ ಮಾಡಿದ್ರೆ ಏನೋ ನೆಕ್ಸ್ಟ್ ಏನೋ ಅವಕಾಶ ಮಾಡ್ಕೋಬಹುದು. ಏನಂತ ಅಮೆಂಡ್ಮೆಂಟ್ ಮಾಡಬೇಕು, ಇಲ್ಲ ರಾಜ್ಯಗಳಿಗೂ ಕೂಡ ಒಂದು ವಿವೇಚನಾಧಿಕಾರ ಅಥವಾ ಪರಮಾಧಿಕಾರ ಇದೆ, ರಾಜ್ಯಗಳಿಗೆ ಕೊಟ್ಬಿಡ್ತೀವಿ ನಾವು ಇದನ್ನು 341 ಟಿಂಕರಿಂಗ್ ಅದೆಲ್ಲ ಬಿಟ್ಬಿಟ್ಟು ಅಮೆಂಡ್ ಮಾಡ್ಬಿಡ್ತೀವಿ, ಕೊಟ್ಬಿಡ್ತೀವಿ ಅಂತ ಏನಾದ್ರು ಒಂದು ಸಂಸತ್ತಲ್ಲಿ ತೀರ್ಮಾನ ಆಗಿ ತಿದ್ದುಪಡಿ ಆಗೋಯ್ತು ಅಂದ್ರೆ ರಾಷ್ಟ್ರಪತಿಗಳ ಅಂಕಿತ ಹಾಕಿದಂತಂದ್ರೆ ಆಮೇಲೆ ನೆಕ್ಸ್ಟ್ ನೋಡೋಣ, ಅಲ್ಲಿವರೆಗೂ ನಾವು ಮುಟ್ಕೊಳ್ಳೋಕ್ಕಾಗಲ್ಲ ಇಶ್ಯೂನ ಅಂತ ಎಲ್ಲ ರಾಜ್ಯಗಳು ಸುಮ್ಮನೆ ಆಗ್ಬಿಟ್ಟು ಹೋರಾಟ ಮಾತ್ರ ನಿಲ್ಲಿಲ್ಲ ಅಲ್ವಾ. ಆ ಸಂದರ್ಭದಲ್ಲಿ ಕೋರ್ಟ್ಗಳು ನೀವೇನಾದ್ರೂ ಹೇಳ್ಕೊಳ್ಳಿ, ಕೋರ್ಟ್ಗಳು ನೀವೇನಾದ್ರೂ ಹೇಳ್ಕೊಳ್ಳಿ, ಶಾಸನಾಧಿಕಾರ ನಮ್ಮ ಹತ್ರ ಇದೆ, ರಾಜ್ಯಗಳ ಬಳಿನೂ ಇದೆ, ಕೇಂದ್ರದ ಬಳಿನೂ ಇದೆ. ಶಾಸನ ಮಾಡ್ತಕ್ಕಂಥ ಅಧಿಕಾರ ನಮ್ಮ ಬಳಿ ಇದೆ, ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಇದ್ದೀವಿ. ಕೋರ್ಟ್ ಏನೋ ಒಂದು ಹೇಳಿದೆಯಪ್ಪ, ನಾನು ನೋಡೋಣ ಸಾಧ್ಯವಾದ್ರೆ ಇನ್ನೊಂದು ಶಾಸನ ಮಾಡೋಣ ಅಂತ ಏನ್ ಮಾಡ್ತು ಪಂಜಾಬ್, ಏನ್ ಮಾಡ್ತು 2006ರಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಯಾರು ಕಾಂಗ್ರೆಸ್ನವರೇನೆ, ಕಾಂಗ್ರೆಸ್ನ ಮಂತ್ರಿಗಳೇನೆ, ಅದು SC ರಿಸರ್ವೇಶನ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಎರಡನ್ನೂ ಒಟ್ಟೊಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀನಿ, ಸಬ್ ಕ್ಲಾಸಿಫಿಕೇಶನ್ ಮಾಡಿ ಅನ್ನೋ ತರದ್ದು ಒಂದು ಕಾಯ್ದೆನ ಮಾಡಿ ಪಂಜಾಬ್ ಸರ್ಕಾರ 2006ರಲ್ಲಿ ಇಂಪ್ಲಿಮೆಂಟ್ ಮಾಡ್ಬಿಡ್ತದೆ. 2004ರಲ್ಲಿ ಸುಪ್ರೀಂ ಕೋರ್ಟ್ ಸಂತೋಷ್ ಹೆಗಡೆ ಅವರು ಬೇಡ, ಆ ಪೀಠ ಹೇಳದ್ಮೇಲೆ ಬೇಡ ಅಂತ ಅಂದ್ಮೇಲೂ ಕೂಡ 2006ರಲ್ಲಿ ಮತ್ತೆ ಹೊಸ ಕಾಯ್ದೆನೆ ಮಾಡ್ತದೆ ಪಂಜಾಬ್ ಸರ್ಕಾರ. ಆ ಮಟ್ಟದ ಇಚ್ಛಾಶಕ್ತಿನ ತೋರಿಸ್ತದೆ. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಒಂದು ಕಡೆ ಇರ್ಲಿ, ನೋಡೋಣ ನಾವು ಒಂದು ಕಾಯ್ದೆ ಮಾಡೋಣ, ಶಾಸನ ಮಾಡೋಣ ನಾವು ಅಂತಂದೇಳಿ OBCಗಳಿಗೂ ಸೇರಿಸಿ SCಗಳಿಗೂ ಸೇರಿಸಿ
ಸಬ್ ಕ್ಲಾಸಿಫಿಕೇಶನ್ ನಾವು ತರ್ತೀವಿ ಅಂತೇಳಿ ಮತ್ತೆ ಮಜಬಿ ಸಿಖ್ರಿಗೂ ಬಾಲ್ಮೀಕಿಗಳಿಗೂ 50% ನಾನ್ ಮಜಬಿ ಸಿಖ್ ನಾನ್ ಬಾಲ್ಮೀಕಿಗಳು ಮತ್ತೆ 50% ಮಜಬಿ ಸಿಖ್ರು ಬಾಲ್ಮೀಕಿಗಳಿಗೆ ಕೊಟ್ಬಿಡ್ತದೆ. ಕೊಟ್ಟು ಕಾಯ್ದೆ ತಂದ್ಬಿಟ್ಟು ಜಾರಿ ಮಾಡ್ಬಿಡ್ತದೆ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್. 2006ರಿಂದ 10ರವರೆಗೂ ಅದು ಕೋರ್ಟಲ್ಲಿ ಚಾಲೆಂಜ್ ಆಗಲ್ಲ. ಒಂದು 4 ವರ್ಷ ಅದು ಹಂಗೆ ಜಾರಿ ಇರ್ತದೆ. ಈ ಒಂದು ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದ್ರು ಕೂಡ, ಇಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಕೂಡ, ಪಂಜಾಬ್ ಸರ್ಕಾರ 2006ರಲ್ಲಿ ಕಾಯ್ದೆ ತಂದು 2010ರವರೆಗೂ ಕೂಡ ಒಳ ಮೀಸಲಾತಿಯಲ್ಲಿ ಜಾರಿ ಇರ್ತದೆ. 2010ರಲ್ಲಿ ದೇವಿಂದರ್ ಸಿಂಗ್ ಅನ್ನೋರು ಹೈಕೋರ್ಟ್ಗೆ ರಿಟ್ ಹಾಕ್ತಾರೆ ಸರ್ಕಾರದ ವಿರುದ್ಧ, ಯಾರು ಪಂಜಾಬ್ ಸರ್ಕಾರದ ವಿರುದ್ಧ. ಅಲ್ಲಿ ನೋಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಸಬ್ ಕ್ಲಾಸಿಫಿಕೇಶನ್ ಸಾಧ್ಯನೇ ಇಲ್ಲ, 341 ಅಮೆಂಡ್ಮೆಂಟ್ ಆಗ್ಬೇಕು ಅಂತ ತೀರ್ಪು ಬಂದಿದೆ. ಇಲ್ಲಿ ನೋಡಿದ್ರೆ ಇವರು ರಾಜ್ಯ ಸರ್ಕಾರದವ್ರು ಕೊಡ್ತಿದ್ದಾರೆ ಅಂತ ಕೇಸ್ ಮಾಡ್ತಾರೆ, ಸರ್ಕಾರನ ಪಾರ್ಟಿ ಮಾಡಿ ಕೇಸ್ ಮಾಡ್ತಾರೆ, ಯಾರು ದೇವಿಂದರ್ ಸಿಂಗ್ ಅನ್ನೋರು. ಆ ಪ್ರಕರಣ ಹೈಕೋರ್ಟ್ ಅಲ್ಲಿ ಏನಾಗ್ತದೆ, ಹೈಕೋರ್ಟ್ ಅವಾಗ ಏನ್ ಮಾಡ್ತದೆ, ಇಲ್ಲ ಸಂತೋಷ್ ಹೆಗಡೆ ಪೀಠ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳೋದ್ರಿಂದ ಇಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಕೊಡೋದು ತಪ್ಪು, ಇದು ಒಳ ಮೀಸಲಾತಿನ ಕೊಡೋದು ತಪ್ಪು, ಇದು ಅಮೆಂಡ್ಮೆಂಟ್ ಆಗದಲ್ಲೇ ಕೊಡಕ್ ಬರಲ್ಲ ಅಂತೇಳಿ ಇಂದಿನ ಸಂತೋಷ್ ಹೆಗಡೆ ಪೀಠದ ತೀರ್ಪನ್ನು ಎತ್ತಿಡಿದು ಒಳ ಮೀಸಲಾತಿನ ರದ್ದುಪಡಿಸುತ್ತೆ 2010ರಲ್ಲಿ. ಆಗ ಕೇಸು ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬರ್ತದೆ. ವಿವೇಕ ಇರೋರಿಗೆ, ಅಧ್ಯಯನಶೀಲತೆ ಇರೋರಿಗೆ, ಒಂದು ಕೇಸ್ ರೆಫರೆನ್ಸ್ ಗೊತ್ತಿರೋರಿಗೆ, ಕ್ರೊನಾಲಜಿಕಲ್ ಆರ್ಡರ್ ಒಂದು ಕೇಸ್ ಹೆಂಗ್ ಹುಟ್ಟಿತು ಬೆಳೀತು, ಈ ಒಳ ಮೀಸಲಾತಿ ಕಾನ್ಸೆಪ್ಟ್ನ ಯಾರು ತಂದ್ರು, ಯಾರು ಕೌಂಟರ್ ಮಾಡಿದ್ರು, ಏನು ಒಳಾಟಗಳಾಯ್ತು, ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಮತ್ತೆ ಇನ್ನು ಯಾವ ರಾಜ್ಯ ಮತ್ತೆ ತಿರ್ಗಾ ಬೇರೆ ತರದ ಒಂದು ಹೊಸ ಸಾಹಸ ಮಾಡ್ತು, ಇವೆಲ್ಲ ಚರಿತ್ರೆಗಳು ಗೊತ್ತಿದ್ರೆ ತಾನೇ ಸತ್ಯಗಳು ನಾವು ಹೇಳೋದಕ್ಕೆ ಸಾಧ್ಯ. ಸುಮ್ಮನೆ ಬಿಜೆಪಿ ನಮ್ಮನ್ನ ಹೊಡೆದೊಳೋದಕ್ಕೆ ಅವರು ನಮಗೆ ಇಷ್ಟ ಇಲ್ಲ ಎಲ್ಲ ಅವಘಾಟ ಹೊಡೆದ್ಬಿಡ್ದು. ಚುನಾವಣೆಗೋಸ್ಕರ ನೀವು ಬಿಜೆಪಿನ ವಿರುದ್ಧ ನೀವು ಓಟ್ ಹಾಕೋದಕ್ಕೆ ಬೇರೆ ಬೇರೆ ಏನೋ ಈಗ ಈ ಗ್ಯಾಸ್ ಸಿಕ್ತಿಲ್ಲ, ಇನ್ನೇನೋ ಸಿಕ್ತಿಲ್ಲ, ಅದು ಸಿಕ್ತಿಲ್ಲ, ಏನೋ ಹೇಳ್ರಿ. ದೈನಂದಿನ ಬದುಕಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ಇಶ್ಯೂಗಳಿದಾವೆ. ಆ ಇಶ್ಯೂಗಳನ್ನ ಅಡ್ರೆಸ್ ಮಾಡಿ ಮಾತಾಡಿ ನೀವು. ಇಲ್ಲ ನಾವು ಗ್ಯಾರಂಟಿ ಕೊಟ್ಟಿದೀವಿ, ನಾವು ಅದು ಇದು ಎಲ್ಲ ಹೇಳ್ಕೊಳ್ಳಿ ನೀವು ಪರಮೇಶ್ವರ್ ಸಾಹೇಬ್ರೆ. ಆದ್ರೆ ಕರೆಂಟ್ ಇಶ್ಯೂಸ್ ಬಿಡ್ತೀರಿ, ಜನರಲ್ ಇಶ್ಯೂಸ್ ಬಿಡ್ತೀರಿ. ಒಳ ಮೀಸಲಾತಿ ವಿಷಯನ ಬೇಡದೇ ಇರೋ ಸಂದರ್ಭದಲ್ಲಿ ಈಗ ಆಲ್ರೆಡಿ ನೀವೇ ಆಲೆ ಕಾಯ್ದೆ ತಂದು ಹಂಚಿಕೆ ಮಾಡಿ, ಈಗ ಆಲ್ರೆಡಿ ಎಜುಕೇಶನಲ್ ರೆಪ್ರೆಸೆಂಟೇಷನ್ ಸಿಗ್ತಾ ಇರಬೇಕಾದ್ರೆ ಬಂದು ಮತ್ತೆ ತಿರ್ಗ ಕಡ್ಡಿ ಆಡಿಸುವಂತ ಪ್ರಯತ್ನ ಮಾಡ್ತೀರಿ. ಇನ್ ದ ಸೆನ್ಸ್ ಇಡೀ ಒಂದು ಸಮುದಾಯದ ಮೈಂಡ್ ಸೆಟ್ ನ ಕರೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ. ಏನಾಗಬೇಕು ಸಮುದಾಯಗಳು, ನಮ್ಮ ಸಚಿವರು ಹಿಂಗೆ ಹೇಳ್ಬಿಟ್ರು, ಬಿಜೆಪಿ ಹೊಡೆದ್ಬಿಡ್ತು, ಯಾರೋ ಅಮಾಯಕರು ಹೇಳ್ತಿದ್ರು ಇಷ್ಟು ದಿವಸ, ಈಗ ಸಚಿವರು ಹೇಳ್ಬಿಡ್ತಾರೆ, ಅದು ಗೃಹ ಸಚಿವರು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಚಲವಾದಿ ಸಮಯದಾಗ ಏನ್ ಮಾಡ್ಬೇಕು, ಹೌದಪ್ಪ ಏನೋ ಬಿಜೆಪಿ ನಮ್ಮ ವಿರುದ್ಧ ಪಿತೂರಿ ಮಾಡ್ಬಿಟ್ಟಿದೆ ಅಂತಂದ ಹೇಳಿ. ಅವರಲ್ಲಿ ಎಲ್ಲರೂ ಓದ್ಕೊಂಡಿಲ್ಲ ಕೇಸುಗಳ ಬಗ್ಗೆ, ಎಲ್ಲರೂ ಆಳವಾಗಿ ಅಧ್ಯಯನಗಳು ಮಾಡಿಲ್ಲ. ಒಬ್ರು ಸಚಿವರು ಬಂದು ಹಿಂಗೆ ಹೇಳ್ಬಿಟ್ಟಾಗ ಆ ಸಮುದಾಯ ನಂಬ್ತದೆ, ಹೌದಲ್ವಾ ಇದು ಹಿಂಗೆ ಆಗಿರ್ಬೋದಲ್ವಾ ಅಂತ. ದಾವಣಗೆರೆಗೆ ನೀವು ಓಟ್ ತಗೊಳಕ್ಕೋಸ್ಕರ, ಸಮರ್ಥಗೆ ಓಟ್ ಹಾಕ್ಸೋಕ್ಕೋಸ್ಕರ, ಸಮರ್ಥಗೆ ಓಟ್ ಹಾಕಿ ಅಂತ ಹೇಳೋದಕ್ಕೆ ನೇರವಾಗಿ ನಿಮಗೆ ಬೇರೆ ತರದೊಂದು ಧೈರ್ಯಗಳು ಇಲ್ಲದೆ ಇರೋ ಕಾರಣಕ್ಕೋಸ್ಕರ ನೀವು ಒಳ ಮೀಸಲಾತಿ ಇಶ್ಯೂ ತಂದು ನಮ್ಮನ್ನು ಹಿಂಗೆ ಹೊಡೆದ್ಬಿಟ್ರು, ನಾವು ಒಪ್ಕೊಳಕ್ ಸಾಧ್ಯ ಇಲ್ಲ, ಆದ್ರೂ ಒಪ್ಕೊಂಡಿದೀವಿ, 6 ವಿಭಜಿಸ್ಬಿಟ್ರು, ಇದು ಬಿಜೆಪಿ ಮಾಡೋದು ಒಳಾಟಗಳು ಅಂತೇಳಿ ಕತೆ ಹೇಳಿದ್ರೆ, ಪಂಜಾಬ್ ಸರ್ಕಾರ ಕೇಸನ್ನ ಬೆನ್ನತ್ತಿ ಅಂದ್ರೆ ಕಾಯ್ದೆನ ತಂದು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಮತ್ತೆ ಕೇಸನ್ನ ತಂದಿದ್ರಿಂದ 3ನೇ ಪೀಠಕ್ಕೆ ಹೋಗ್ತದೆ. ದೇವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಪ್ರಕರಣ ಸುಪ್ರೀಂ ಕೋರ್ಟ್ ನ 3 ಸದಸ್ಯ ನ್ಯಾಯಾಧೀಶರ ಪೀಠಕ್ಕೆ ಹೋಗ್ತದೆ. ಅವ್ರು ಇಲ್ಲಪ್ಪ ನಾ 5 ಜನ ಪೀಠ ಹಿಂದೆ ಹೇಳಿರೋದು 5 ಜನ ಪೀಠಕ್ಕೆ, ನನಗೆ 3ಕ್ಕಿಂತ ಜಾಸ್ತಿ ಅಂತ ಹೇಳಿದಾಗ ಮತ್ತೆ ಅರಣ್ಯ ಮಿಶ್ರ ಪೀಠದ ಮುಂದೆ ಬರ್ತದೆ 2020ರಲ್ಲಿ ಸಿಜೆ ಅರಣ್ಯ ಮಿಶ್ರ ಪೀಠದಲ್ಲಿ. ಅರಣ್ಯ ಮಿಶ್ರ ಪೀಠದ ತೀರ್ಪೇನೆ ಹೆಚ್ಚು ಕಡಿಮೆ ಇಡೀ ದೇಶದ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಒಂದು ನ್ಯಾಯಾಂಗದ ವಿವೇಕ ಹೇಗಿರಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ಮಾಡೆಲ್ ಆಗಿ ನಾವು ನಿಲ್ಲದ ಯಾವುದು ವರ್ಡಿಕ್ಟು ಅಂತಂದ್ರೆ ಅರಣ್ಯ ಮಿಶ್ರ. ಇನ್ನು ಚಂದ್ರಚೂಡ ಪೀಠದ ವರ್ಡಿಕ್ಟಿಗಿಂತ ದೊಡ್ಡ ಕ್ರೆಡಿಬಿಲಿಟಿ ಬಹುಶಃ ಅರಣ್ಯ ಮಿಶ್ರ ಪೀಠಕ್ಕೆ ಕೊಡಬೇಕಾಗುತ್ತೆ. ಬಟ್ ಅದು 5 ಸದಸ್ಯರ ನ್ಯಾಯಾಧೀಶರ ಪೀಠ ಆಗಿದ್ರಿಂದ ಅದು ಜಾಸ್ತಿ ಸದ್ದಾಗ್ಲಿಲ್ಲ. ಬಟ್ ಏನ್ ಹೇಳ್ತತೆ ಅರಣ್ಯ ಮಿಶ್ರ ಪೀಠ, ಏನ್ ಹೇಳ್ತತೆ, ಸೋಷಿಯಲ್ ಜಸ್ಟಿಸ್ ನ ರೀಡಿಫೈನ್ ಮಾಡ್ತದೆ. ನಾವು ಸಾಮಾಜಿಕ ನ್ಯಾಯ ಅಂತೀವಲ್ಲ, ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅನ್ನೋದನ್ನ ರೀಡಿಫೈನ್ ಮಾಡಿ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಹೇಳ್ತತೆ. ನಮ್ಮಲ್ಲಿ ವಿತರಣಾ ನ್ಯಾಯ ವ್ಯವಸ್ಥೆ ಬರಬೇಕು ಎಲ್ಲದರಲ್ಲೂ ಅಂತ ಹೇಳ್ತತೆ. ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತದೆ. ಅದನ್ನ ಸೋಷಿಯಲ್ ಜಸ್ಟಿಸ್ ಅಂತ ಸವಕಲು ಪದನ ಬಳಸಲ್ಲ. ಒಳ ಮೀಸಲಾತಿ ಕೊಡುವಂತ ಒಂದು
ಪ್ರಯತ್ನ ಏನಿದೆ, ಕೊಡಬೇಕಾದ ಆಶಯ ಏನಿದೆ, ಕೊಡಬೇಕಾದ ಬದ್ಧತೆ ಏನಿದೆ, ಕೊಡಬೇಕಾದ ಕರ್ತವ್ಯಗಳೇನಿದ್ದಾವೆ, ಇದು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಆಗ್ತದೆ. ಆ ಕಾರಣಕ್ಕೋಸ್ಕರ ಯಾವ ಸರ್ಕಾರಗಳೇ ಆಗಲಿ ಕೊಡ್ಲೇಬೇಕು ಒಳ ಮೀಸಲಾತಿನ. ಸಮಾನರಲ್ಲಿ ಅಸಮಾನರಿದ್ದಾರೆ, ಸಮಾನರು ಅಂತ ಏನ್ ಕಾಣಿಸ್ಕೊಂತಾರಲ್ಲ ಅಸಮಾನರಿದ್ದಾರೆ. ಅಸಮಾನರು ಜಾಸ್ತಿ ಪಾಲನ್ನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಫಾರ್ಮಲ್ ಇಕ್ವಾಲಿಟಿ ಇದೆ, ಸಬ್ಸ್ಟಾನ್ಷಿಯಲ್ ಇಕ್ವಾಲಿಟಿ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಡಿಸ್ಟ್ರಿಬ್ಯೂಟಿವ್ ವಿತರಣಾ ನ್ಯಾಯ ವ್ಯವಸ್ಥೆಯನ್ನ ತರಬೇಕು ಒಳ ಮೀಸಲಾತಿ ಇಲ್ಲಿ ಅಂತಕ್ಕಂಥದ್ದನ್ನ ಅರುಣ ಮಿಶ್ರ ಪೀಠ ಹೇಳ್ತದೆ 2020ರಲ್ಲಿ. ಆದ್ರೆ ಅದು ನನಗಿಂತ ದೊಡ್ಡ ಪೀಠ ಇದನ್ನ ಅಡ್ರೆಸ್ ಮಾಡಬೇಕಾಗಿರೋದ್ರಿಂದ, ನಂದು 5 ಜನರ ಸಂವಿಧಾನಕ್ಕೆ ಪೀಠ ಆಗಿರೋದ್ರಿಂದ ದೊಡ್ಡ ಪೀಠದಕ್ಕೆ ಅದು ರೆಫರೆನ್ಸ್ ಕೊಟ್ಟು ತನ್ನ ಹೇಳಿಕೆನ ಇತ್ಯರ್ಥಪಡಿಸುತ್ತೆ. ಹಾಗಾಗಿ ಇದು ನ್ಯಾಯಾಲಯದ ಅಂಗಳದಲ್ಲಿ 20 ವರ್ಷಗಳಿಂದ ಸಾಗಿ ಬಂದಂತ ಲೀಗಲ್ ಬ್ಯಾಟಲ್ ಮೂಲಕ ಸಿಕ್ಕಂತ ನ್ಯಾಯದಾನವೇ ಹೊರತು 2024ರಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕಾನ್ಸ್ಪಿರಸಿ ಅಂದ್ಬಿಟ್ರೆ, ಈಗ ನೀವು 1.5 ವರ್ಷದಿಂದ ಮಾಡ್ತಾ ಇರೋದು ಏನು ಕಾನ್ಸ್ಪಿರಸಿನ ಏನು ಹೇಳಿ ಸಾಹೇಬ್ರ ನೋಡೋಣ. ಸುಪ್ರೀಂ ಕೋರ್ಟ್ ಜಡ್ಜ್ನ ಅವರು ಪೇಶ್ವೆ ಅಂತಾರೆ ಯಾರೋ ವೆಂಕಟಸ್ವಾಮಿ, ನಿಮ್ಮ ಅಣ್ತಮ್ಗಳು ಮಲಗಳು. ರೇವಂತ್ ರೆಡ್ಡಿ ಅವರಿಗೆ ವಿವೇಕ ಇತ್ತು, ಕೇಳಲಿಲ್ಲ. ನೀನ್ ಹೇಳ್ಕೊಳಪ್ಪ, ನನ್ನ ಪಕ್ಷದ ಶಾಸಕ ಆಗಿರೋ ಅಥವಾ ಮಂತ್ರಿ ಆಗಿರೋ ಹೇಳ್ಕ, ನಾನು ಸೋಷಿಯಲ್ ಜಸ್ಟಿಸ್ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ವಿತರಣಾ ನ್ಯಾಯ ವ್ಯವಸ್ಥೆ ನಾನು ಬದ್ಧನಾಗಿದ್ದೀನಿ ಅಂತೇಳಿ ಅವರು ರ್ಯಾಷನಲೈಸೇಷನ್ ಆಫ್ ಏನೋ ಎಸ್ಸಿ ರಿಸರ್ವೇಶನ್ ಅಂತ ಹೇಳಿ ಬಿಲ್ ತಂದು ಮುಗಿಸಿ 1 ವರ್ಷ ಆಯ್ತು. ನೀವು ಅಟ್ಲೀಸ್ಟ್ ರೇವಂತ್ ರೆಡ್ಡಿ ಅವ್ರನ್ನ ನೋಡಿ ಅರ್ಥ ಮಾಡ್ಕೊಂಡು, ಇಲ್ಲ ಇದು ಇನ್ನ ನಮ್ಮ ಕೈ ಮೀರಿದ್ದು, ಇನ್ನ ಒಳ ಆಟಗಳು ಆಡೋದಕ್ಕಾಗಲ್ಲ, ಇನ್ನ ಬೇರೆ ಒಳ ಮೀಸಲಾತಿ ವಂಚಿತ ಸಮುದಾಯಗಳನ್ನ ಇನ್ನೂ ವಂಚಿಸ್ಕೊಂಡು ನಾವು ಕತ್ಲಲ್ಲಿ ಇಡಕ್ಕಾಗಲ್ಲ, ಇನ್ನಾದ್ರೂ ಸತ್ಯ ಒಪ್ಕೊಳ್ಬೇಕಾಗ್ತದೆ. ಈಗ ಎಲ್ಲರ ಮೇಲೂ ಬೆಳಕು ಬಿದ್ದಿರೋ ಹೊತ್ತು ಯಾರು ಬಚ್ಕೊಳಕ್ಕಾಗಲ್ಲ, ಕಣಸ್ಕೊಳ್ಳೇಬೇಕಾಗತ್ತೆ, ನಮ್ಮ ಮುಖಗಳನ್ನ ತೋರಿಸ್ಬೇಕಾಗ್ತದೆ. ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ನೀವು ಇಷ್ಟು ಸಂಕಟ ಪಡುವಂತ ಅವಶ್ಯಕತೆ ಇರಲ್ವಲ್ಲ. ನೀವು ಬಂದು ಛಲವಾದಿ ಮಹಾಸಭಾದ ವೇದಿಕೆಯಲ್ಲಿ ನಿಂತ್ಕೊಂಡು ಗೃಹ ಸಚಿವರಾಗಿ ನಮ್ಮನ್ನು ಹೊಡೆದಾಳ್ಬಿಟ್ರು, ನಾವು ಸರಿ ಸ್ವಾಮಿ ನಿಮ್ಮನ್ನು ಹೊಡೆದಾಳ್ಬಿಟ್ರು ಅಂತಂದು ಹೇಳ್ತಿರಲ್ಲಿ. 76ರಲ್ಲಿ ಮತ್ತೆ ವಾಪಸ್ ಬರ್ತೀನಿ ನಾನು. 76ರಲ್ಲಿ SC ಪಟ್ಟಿಗೆ ಹೊಸದಾಗಿ 4 ಜಾತಿಗಳು ಸೇರ್ಪಡೆ ಆದವಲ್ಲ, ಅವನೂರು ಕಮಿಷನ್ ಪ್ರಬಲವಾಗಿ ವಿರೋಧಿಸಿತ್ತಲ್ಲ. ಯಾವ ಕಾರಣಕ್ಕೂ ಟಚಬಲ್ಗಳು ತರಬೇಡಿ, ನೀವು ಅನ್ಟಚಬಲ್ಗಳಿಗೆ ಬಹಳ ಅನ್ಯಾಯ ಆಗುತ್ತೆ ಅಂತ ಹೇಳಿ ಅವನೂರು ಕಮಿಷನ್ ಬಹಳ ದೊಡ್ಡ ತಕರಾರನ್ನ ಎತ್ತಿತ್ತಲ್ಲ. ದೇವರಾಜ ಅರಸರಿಗೆ ಪರಪರಿಯಾಗಿ ಹೇಳಿತ್ತಲ್ಲ, ಬೇಕಿದ್ರೆ ಅವ್ರಿಗೆ ಒಂದು ಸ್ಪೆಷಲ್ ಕೋಟಾ ಕೊಡಿ, ಅದು ಲಂಬಾಣಿಗಳಿಗಾಗಲಿ ಬೋವಿಗಳಿಗಾಗಲಿ ಕೊರಮೆಗಳಿಗಾಗಲಿ ಅವ್ರನ್ನ ಅತ್ಯಂತ ಹಿಂದುಳಿದವರು ಅಂತ ಹೇಳಿ ಸಪರೇಟ್ ವರ್ಗೀಕರಣ ಮಾಡಿ ಅವ್ರಿಗೆ ಸಪರೇಟ್ ಸ್ಪೆಷಲ್ ಪ್ಯಾಕೇಜ್ ಕೊಡಿ, ಬೇಕಿದ್ರೆ ಆರ್ಥಿಕ ಪ್ಯಾಕೇಜ್ಗಳನ್ನ ಕೊಡಿ, ಮೀಸಲಾತಿ ಪ್ಯಾಕೇಜ್ ಅನ್ನ ಕೊಡಿ, ಅಥವಾ ಒಂದು ಸಪರೇಟ್ ವರ್ಗ ಆಗಿ ಅತ್ಯಂತ ಹಿಂದುಳಿದವರು ಅಂತ ಇಟ್ಬಿಡಿ ಅಂತೇಳಿ ಹೇಳಿತ್ತಲ್ಲ ಅವನೂರು ಕಮಿಷನ್. ಅವತ್ತು ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಈಗ ಹೆಂಗೆ ನೀವು ನಾಗಮೋಹನ್ ದಾಸ್ ಆಯೋಗನ ಹೆಂಗೆ ನೀವೆಲ್ಲ ಅದನ್ನ ಯಥಾವತ್ತಾಗಿ ನೀವು ಜಾರಿಗೊಳಿಸೋದ್ ಬಿಟ್ಟು ಅದಕ್ಕೆಲ್ಲ ಸಾಂವಿಧಾನಿಕ ಮಾನ್ಯತೆನ ಹಾಳು ಮಾಡಿ ಒಂದು ಕಮಿಷನ್ ಅಪಾಯಿಂಟ್ ಮಾಡ್ಬೇಕಾದ್ರೆ ಸಾಂವಿಧಾನಿಕ ಮಾನ್ಯತೆ ಇತ್ತು. ನೀವೇ ಅದಕ್ಕೆಲ್ಲ ಟರ್ಮ್ಸ್ ಅಂಡ್ ರೆಫರೆನ್ಸಸ್ ಕೊಟ್ಟು ಸಾಂವಿಧಾನಿಕ ಮಾನ್ಯತೆ ಕೊಟ್ಟು ಅವ್ರನ್ನೆಲ್ಲ ಆ ಚೇರಲ್ಲಿ ಕೂರಿಸಿ ಆಫೀಸ್ ಕೊಟ್ಟು 3-4 ತಿಂಗಳು ಸರ್ಕಸ್ ಮಾಡಿಸಿದ್ರಿ ನಾಗಮೋಹನ್ ದಾಸ್ ಅವ್ರ ಕಡೆ. ರಿಪೋರ್ಟ್ ಕೊಟ್ಟ ಮೇಲೆ ನೀವು ಇಟ್ಕೊಂಡು ತಗೊಂಡೋಗಿ ನಿಮ್ಮ ಮನೆಗಳಿಗೆ ಇಟ್ಕೊಂಡು ಅದನ್ನೆಲ್ಲ ಕತ್ತರಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಬೇಡ ಅದು ಬೇಡ ಇದು ಬೇಡ. ಅವ್ರು ಕೊಟ್ಟಿದ್ದೇನು 6, 5, 4, 1, 1 ಆಸ್ ಇಟ್ ಇಸ್ ಹಂಗೆ ಇಂಪ್ಲಿಮೆಂಟ್ ಮಾಡಿದ್ರೆ ಆಯೋಗದ ವಿಶ್ವಾಸಾರ್ಹತೆ ಉಳಿತಿತ್ತು, ಸರ್ಕಾರದ ವಿಶ್ವಾಸಾರ್ಹತೆ ಉಳಿತಿತ್ತು. ಇಲ್ಲಪ್ಪ, ಇಲ್ಲೊಂದು ಕರ್ನಾಟಕದಲ್ಲಿ ಸರ್ಕಾರ ಬಯಸ್ಡ್ ಆಗಿಲ್ಲ, ಯಾವ ಕಮ್ಯುನಿಟಿಗಳು ಸಚಿವರಾಗ್ಲಿ ಬಯಸ್ಡ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ಒಂದು ಆಯೋಗನ ಹೊಸದಾಗಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು, ಅದೊಂದು ಎಂಪಿರಿಕಲ್ ಡಾಟಾ ಕೊಡ್ತು, ಅದ್ರ ಮೇಲೆ ಅದೇ ಗ್ರೌಂಡ್ಸ್ ಮೇಲೆ ಮಾಡಿಟ್ಟಿದ್ದಾರೆ ಅಷ್ಟೇ. ಅಲ್ಲೇನು ಬೇರೆ ಏನು ಯಾವ ಆರೋಪನೂ ಒತ್ಕೋಬೇಕಾಗಿಲ್ಲ, ಯಾರು ಆನ್ಸರ್ ಮಾಡಬೇಕಾಗಿರಲಿಲ್ಲ. ಅಂಥದ್ದು ಅವನೂರು ಕಮಿಷನ್ ಹೆಂಗೆ ರಿಪೋರ್ಟ್ ಕೊಟ್ಟಾಗ ಅದನ್ನ ತಿದ್ದಿ ದೇವರಾಜ ಅರಸರು ಕರಪ್ಟ್ ಮಾಡಿ ಆ ಕಮಿಷನ್ ರಿಪೋರ್ಟ್ನ ಕರಪ್ಟ್ ಮಾಡಿ ಒಳಗೆ ತಂದ್ರು 4 ಟಚಬಲ್ ಸಮುದಾಯಗಳನ್ನ. ಅದೇ ರೀತಿ ಮೊನ್ನೆ ನಾಗಮೋಹನ್ ದಾಸ್ ಸಮಿತಿಯಲ್ಲೂ ಕೂಡ ಅಲೆಮಾರಿಗಳನ್ನ ಟಚಬಲ್ಗಳು ಗುಂಪಾಕಿ 6% ಇದ್ದಂಥವ್ರನ್ನ 5% ಇದ್ದಂಥವ್ರ 6% ಏರಿಸ್ಕೊಂಡು ನೀವೇ ಮಾಡಿದ್ರಲ್ಲ ಸ್ವಾಮಿ. ಆಯೋಗನ ವಿಶ್ವಾಸಾರ್ಹತೆನ ಹಾಳು ಮಾಡಿ ಇವತ್ತು ಬಿಲ್ ತಂದಿರ್ಬೋದು, ನೀವು ಅನಿವಾರ್ಯವಾಗಿ ಸಾರ್ವಜನಿಕ ಒತ್ತಡದ ಕಾರಣಕ್ಕೆ ಬಿಲ್ ತಂದಿದ್ದೀರಿ. ತಿರ್ಗಾ ಆಯೋಗನೂರ ಆಯೋಗಕ್ಕೆ ಯಾಕೆ ಹೋಗ್ತಿದ್ದೀನಿ ಅಂದ್ರೆ, ಅವತ್ತು ನೀವು ನಿಜಕ್ಕೂ ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮನ್ನ ಒಗ್ಗಟ್ಟನ್ನು ನೋಡಿದ್ರು ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ,
76ರಲ್ಲಿ ಅವನೂರು ಕಮಿಷನ್ ಈ 4 ಕ್ಯಾಸ್ಟ್ಗಳನ್ನ ಒಳಗೆ ತರಬೇಕು, ಅಲ್ಲ ಅವನೂರು ಕಮಿಷನ್ ಅಂತೀನಿ, ದೇವರಾಜ ಅರಸರು ತರಬೇಕು ಅಂತಂದೇಳಿ ಅವರೊಂದು ಪೊಲಿಟಿಕಲ್ ಬೇರೆ ಒಂದು ಸ್ಟ್ರಾಟಜಿನ ವರ್ಕೌಟ್ ಮಾಡ್ತಾ ಇದ್ರು, ಪೊಲಿಟಿಕಲ್ ಈಕ್ವೇಷನ್ ವರ್ಕೌಟ್ ಮಾಡ್ತಾ ಇದ್ರು. ಅವರಿಗೆ ಬೇರೆ ಬೇರೆ ಸಮುದಾಯಗಳದ್ದು ವೋಟ್ ಬ್ಯಾಂಕ್, ಮತ ಬ್ಯಾಂಕ್ ಬೇಕಾಗಿತ್ತು. ಈ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯ ಬಹುಸಂಖ್ಯಾತರ ಕಾರಣಕ್ಕೆ ಅವ್ರ ವಿರುದ್ಧ ಒಂದು ಬೇರೆ ಪ್ಯಾಟರ್ನ್, ಅತ್ಯಂತ ಹಿಂದುಳಿದವರು, ಮೈಕ್ರೋ ಮೈನಾರಿಟಿಗಳನ್ನೆಲ್ಲ ಒಟ್ಟೊಟ್ಟಿಗೆ ತಂದ್ರು. ಅದು ಇಟ್ಸ್ ಗುಡ್, ಒಂದಂತಕ್ಕೆ ಅದು ಸರಿ. ಹಂಗಂತೇಳಿ ಇವರು ಒಲೆಯರು ಮತ್ತೆ ಮಾದಿಗರು ಇಬ್ರು ಬಹುಸಂಖ್ಯಾತರು ಅಂತೇಳಿ ಇವ್ರನ್ನ ಕಟ್ಟಾಕೋದಕ್ಕೆ ನೀವು ಲಂಬಾಣಿ ಬೋವಿ ಕೊರ್ಚೆ ಕರ್ಮಗಳು ತಂದಾಕ್ತಿರಲ್ಲ, ಅದನ್ನ ರಾಜಕೀಯ ವಿವೇಕ ಅನ್ನಕ್ಕಾಗುತ್ತಾ? ಅದು ದೇವರಾಜ ಅರಸರಾಗಿರ್ಲಿ ಇನ್ಯಾರಾದ್ರಾಗಿರ್ಲಿ ಅನ್ನಕ್ಕಾಗಲ್ಲ ಅಲ್ವಾ? ಆ ಕಾರಣಕ್ಕೆ ಅಲ್ವಾ ನಮ್ಗೆ ಅವನೂರು ಕಮಿಷನ್ ಅವರ ಶಿಫಾರಸನ್ನ ಯಥಾವತ್ತಾಗಿ ಜಾರಿ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನ ಆ ಒತ್ತಾಸೆ ಅವತ್ತೂ ಇತ್ತು, ಈಗಲೂ ಕೂಡ ಇದೆ ಅಲ್ವಾ? ಅಲ್ಲಾಗಿದ್ದ ಬ್ಲಂಡರೇನೆ ಇವತ್ತು ಪರಿಶಿಷ್ಟ ನಿಜವಾದ ಅಸಲಿ ಶೋಷಿತರಿಗೆ ಉರುಳಾಗಿದೆ ಅಂತಕ್ಕಂಥದ್ದು ಸತ್ಯ ಅಲ್ವಾ? ಅದು ಐತಿಹಾಸಿಕ ಸತ್ಯ ಅಲ್ವಾ? ಅದೇ ಕಾರಣಕ್ಕೋಸ್ಕರ ಬಸವಲಿಂಗಪ್ಪನವರು ಮತ್ತೆ ಎನ್ ರಾಜನವರು ಜಂಟಿಯಾಗಿ ಹೋರಾಟ ಮಾಡ್ಲಿಲ್ವಾ ದೇವರಾಜ ಅರಸರ ವಿರುದ್ಧ, ಮತ್ತೆ ಆ ಟಚಬಲ್ಗಳ ಒಳಗೆ ತರಬಾರ್ದು ಅಂತಂದೇಳಿ? ನೀವ್ ಯಾರಾದ್ರೂ ಈ ಕಳೆದ ಒಂದು 76ರಿಂದ ಈ 2006ರವರೆಗೂ 50 ವರ್ಷಗಳ ಅವಧಿನಲ್ಲಿ ನೀವು ಯಾರಾದ್ರೂ ರೈಟ್ ಅಂಡ್ ಲೆಫ್ಟ್ ಸೇರ್ಕೊಂಡು ಟಚಬಲ್ಗಳು ಒಳಗೆ ಬಂದಿರೋದ್ರ ವಿಷಯ ಎಲ್ಲಾದ್ರೂ ನೀವು ಒಟ್ಟಿಗೆ ಕೂತ ಸಚಿವರು, ಹಾಲಿ ಸಚಿವರುಗಳು ಬೋತ್ ರೈಟ್ ಅಂಡ್ ಲೆಫ್ಟ್ ಇಬ್ರಲ್ಲೂ ಯಾರಾದ್ರೂ ಕೂತ್ಕೊಂಡು ಡಿಸ್ಕಸ್ ಮಾಡಿದಿರಾ? ನೀವು ಎಸ್ಸಿಗಳೇ ಅಲ್ಲ ಅಂತ ಏನಾದ್ರೂ ಅವ್ರಿಗೆ ಏನಾದ್ರೂ ಎಲ್ಲ ಸುಮ್ಮನೆ ಸಾರ್ವಜನಿಕವಾಗಿ ತಮಾಷೆಗಾದ್ರೂ ಹೇಳಿದಿರಾ? ನೀವು ಹಂಗ್ ನೋಡ್ಕೊಂಡ್ರೆ ಪರಮೇಶ್ವರ್ ಸಾಹೇಬ್ರೆ, ನೀವು ಕೊರಟಗೆರೆಯಲ್ಲಿ 2013ರಲ್ಲಿ ಸೋತು ಮುಖ್ಯಮಂತ್ರಿ ಆಗೋಂತ ಅವಕಾಶ ತಪ್ಪಿಸ್ಕೊಂಡಿದ್ದು ಇದೇ ಟಚಬಲ್ ಸುಧಾಕರ್ ಲಾಲ್ ಅವರಿಂದ. ಮಾದಿಗರು ನಿಮ್ಮನ್ನು ಸೋಲಿಸಲಿಲ್ಲ, ಮಾದಿಗರ ಅವತ್ತು ಕೈ ಹಿಡಿದ್ರು ನಿಮ್ಮನ್ನ ರಾಜಕೀಯವಾಗಿ. ಆದ್ರೆ ಎದುರಾಳಿ ನಿಂತಿದ್ದು ಟಚಬಲ್ ಸುಧಾಕರ್ ಲಾಲ್, JDS ಇಂದ ನಿಂತಿದ್ರು. ನೀವು 2013ರಲ್ಲಿ ಸೋತು ಮುಖ್ಯಮಂತ್ರಿ ಪಟ್ಟ ಕಳ್ಕೊಂಡಿದ್ದು ಟಚಬಲ್ಗಳಿಂದ. ಖರ್ಗೆ ಸಾಹೇಬ್ರು 2019ರಲ್ಲಿ ಉಮೇಶ್ ಜಾಧವ್ ಅವರಿಂದ ಸೋತಿದ್ದು, ಮಾದಿಗರಿಂದ ಸೋತಿದ್ದಲ್ಲ. ನಿಮಗೆ ಯಾರು ನಿಮ್ಮ ಭವಿಷ್ಯಕ್ಕೆ ಎಳ್ಳು ನೀರು ಬಿಡ್ತಾರ ಯಾರು ಅಂತ ಅನ್ನೋದೇ ನಿಮಗೆ ಗೊತ್ತಿಲ್ಲ ಅಂದ್ರೆ, ಅಥವಾ ಗೊತ್ತಿದ್ರು ಕೂಡ ಅದನ್ನ ಮುಚ್ಚಿಟ್ಟು ಮಾದಿಗರ ಮೇಲೆ ಅದೇನೋ ಯಾವ ಮತ್ಸರ ಇದು ಅಂತ ನಿಮಗೆ. ಒಳ ಮೀಸಲಾತಿ ಹಂಚಿಕೆ ಆದ್ಮೇಲೂ ಕೂಡ 6-6-5 ಅಂತ ನೀವೇ ತೀರ್ಮಾನಗಳು ಮಾಡಿದ್ಮೇಲೆ ಕೂಡ ಇದು ಮಾಡಬಾರ್ದಾಗಿತ್ತು, ಇದು ಹಿಂಗೆ ಒಂದು ಪಕ್ಷ ವೋಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಒಂದು ಇದನ್ನು ಪೊಲಿಟಿಸೈಸ್ ಮಾಡೋದಿದೆಯಲ್ಲ, ವರ್ಡಿಕ್ಟ್ ಅನ್ನ ಯಾವತ್ತೂ ಪೊಲಿಟಿಸೈಸ್ ಮಾಡಬೇಡಿ ದಯಮಾಡಿ. ಆಯೋಗಗಳನ್ನ ಪೊಲಿಟಿಸೈಸ್ ಮಾಡಿದಿರಿ ನೀವು, ರಾಜಕೀಯಕರಣಗೊಳಿಸಿದಿರಿ, ವರ್ಡಿಕ್ಟ್ ಅನ್ನ ರಾಜಕೀಯಕರಣಗೊಳಿಸಿದಿರಿ. ಇದರಿಂದ ಏನಾಗ್ತದೆ ಸಮಾಜದಲ್ಲಿ, ಏನ್ ಸಂದೇಶ ಹೋಗ್ತದೆ? ಬಿಜೆಪಿಯನ್ನ ನೀವು ಸೈದ್ಧಾಂತಿಕವಾಗಿ ನೀವು ಬೇರೆ ಬೇರೆ ಗ್ರೌಂಡ್ಸ್ ಅಲ್ಲಿ ವಿರೋಧಿಸ್ರಿ. ವರ್ಡಿಕ್ಟ್ ಅನ್ನ ಯಾಕೆ ತಂದಿರ್ತೀರಿ ನೀವು? ಬಿಜೆಪಿ ಹೊಡಿತು ಅಂತೇಳಿ ಬಿಜೆಪಿನ ವಿಲನ್ ಮಾಡೋದಕ್ಕೋಸ್ಕರ ಹೋಗ್ಬಿಟ್ಟು ಇಡೀ ವರ್ಡಿಕ್ಟ್ ಅನ್ನ ವಿಶ್ವಾಸಾರ್ಹತೆನ ಯಾಕೆ ಹಾಳು ಮಾಡಕ್ ಹೋಗ್ತಿದ್ದೀರಿ? ಹಿಂಗ್ ಉಲ್ಟಾ ಇದ್ರೆ ಅಕಸ್ಮಾತ್ ಹಂಗಾದ್ರೆ ಬಿಜೆಪಿ ಹೊಡಿತು ಅಂತಂದೇಳಿ ಬಲಗೈ ಸಮುದಾಯ ಅಂದ್ರೆ ಚಲವಾದಿ ಸಮುದಾಯ ತಪ್ಪು ತಿಳ್ಕೊಳ್ಳೋದು, ಮಾದಿಗ ಸಮುದಾಯನೂ ಬಿಜೆಪಿನ ನಮ್ಗೇನೋ ಫೇವರ್ ಮಾಡ್ಬಿಡ್ತು ಸೆಂಟ್ರಲ್ ಅಲ್ಲಿ ಅಂತಂದೇಳಿ ಇವರು ಅಂತ ಅಂದ್ಕೊಳ್ಳೋದು. ತೀರಾ ಒಂದು ಅಫಿಡವಿಟ್ ಹಾಕ್ಬೇಕಾದ್ರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು, ಅವ್ರಿಗೆಂತ ಸಾರ್ವಜನಿಕ ಒತ್ತಡ ಇರ್ತದೆ ಬಿಜೆಪಿ ಸರ್ಕಾರಕ್ಕೂ. ಬಿಜೆಪಿನಲ್ಲಿ ಅಬ್ಸಲ್ಯೂಟ್ ಮ್ಯಾಂಡೇಟ್ ತಗೊಂಡು ಅಂದ್ರೆ ಅವರ ಅಂದ್ರೆ ಹೆಚ್ಚು ಕಡಿಮೆ 272 ಏನೋ ಕ್ರಾಸ್ ಮಾಡಿದ್ರು ಅನ್ಸುತ್ತೆ 2019ನಲ್ಲಿ. ಅಬ್ಸಲ್ಯೂಟ್ ಮ್ಯಾಂಡೇಟ್ ಇತ್ತು. ಅವ್ರಿಗೇನು ಹೊಸ ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೇಕಾಗಿಲ್ಲ, ಹೊಸ ಹೊಸ ಸಮುದಾಯಗಳನ್ನೇನು ಮನವೊಲಿಸಬೇಕು, ಕನ್ವಿನ್ಸ್ ಮಾಡಬೇಕು ಅನ್ನೋ ತರದ ರಾಜಕೀಯ ಅನಿವಾರ್ಯತೆ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಅವರು ಬಹುಶಃ ವಿವೇಕನ ತಳದ್ರೇನೋ ಗೊತ್ತಿಲ್ಲ. ಆ ಸರ್ಕಾರನೂ ಮತ್ತೆ ತುಷಾರ್ ಮೆಹ್ತಾ ಅವರು ಸಾಲಿಸಿಟರ್ ಜನರಲ್ ಅಂದ್ರೆ ಒಳ ಮೀಸಲಾತಿನ ನಾವು ಲೈನ್ ಕ್ಲಿಯರ್ ಮಾಡ್ತೀವಪ್ಪ, ನಾವು ಅಡ ಬರಲ್ಲ. ನಾವು ಇದರಲ್ಲಿ ಕೇಂದ್ರ ಸರ್ಕಾರ ಯಾವುದೇ ತರದ್ದು ಒಂದು ಮೂಗ್ ತೋರಿಸುವಂತ ಪ್ರಯತ್ನ ಇಲ್ಲ. ಈಗ ಆಲ್ರೆಡಿ ಇಂದ್ರಸಾಲಿ ಒಡಿಟ್ ಮೂಲಕ ಹಿಂದುಳಿದವರಿಗೆ ಸಬ್ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಮೀಸಲಾತಿನ ಅವಕಾಶ ಇದೆ ಅಂದಮೇಲೆ ಇಲ್ಲಿ ಎಸ್ಸಿಗಳಿಗೆ ಯಾಕಾಗಬಾರ್ದು? ಮತ್ತೆ ಕಾನೂನು ಆರ್ಟಿಕಲ್ಗಳು, ಸಬ್ ಆರ್ಟಿಕಲ್ಗಳು, ಕ್ಲಾಸ್, ಸಬ್ ಕ್ಲಾಸ್ಗಳೆಲ್ಲ ಸಪೋರ್ಟ್ ಮಾಡ್ತಾ ಇದಾವೆ. ನಮ್ದೇನ್ ತಕರಾರಿಲ್ಲ ಅಂತ ಟಿಪ್ಪಣಿ ಆಗ್ತು. ಅಂದ್ರೆ ನೀವೀಗ ಹೇಳ್ತಾ ಇರೋದು ನೋಡಿದ್ರೆ ಅವ್ರಿಗೊಂದು ರಾಜಕೀಯ ವಿವೇಕ ಇತ್ತು ಅಂತ ಈಗ ಅನಿಸ್ತದೆ. ವಿವೇಕದ ಜೊತೆಗೆ ರಾಜಕೀಯ ಧೈರ್ಯನೂ ಇತ್ತು ಅಂತ ಅನಿಸ್ತದೆ. ಯಾಕಂದ್ರೆ ಎಲ್ಲ ನೀವೀಗ ವರ್ಡಿಟ್ ಬಂದ್ಮೇಲೆ ವಿರೋಧಿಸ್ತಿರೋ ಸಂಖ್ಯೆ ನೋಡಿದ್ರೆ ಬಿಜೆಪಿ ಸರ್ಕಾರವನ್ನು ಸುಮ್ಮನಿರ್ಬೇಕಾಯ್ತು. ಒಳ ಮೀಸಲಾತಿ ಪರವಾಗಿ ಅಫಿಡವಿಟ್ ಹಾಕೋದಲ್ಲ ನನಗೆ ಗೊತ್ತಿಲ್ಲ ಅಂತ ತೆಗೆದಿರಬೇಕಾಯ್ತು. ಹೊಸ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡೋ ವಿಚಾರದಲ್ಲೂ ಕೂಡ ಏನು ಒತ್ತಾಸೆ ಆಗಲಿಲ್ಲ ಅಂತ ಅವಶ್ಯಕತೆ ಇರಲಿಲ್ಲ. ಇದು ಯಾರಿಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ
ನೀವು ಒಗ್ಗಟ್ಟುಗಳನ್ನ ಕಾಪಾಡ್ಕೊಳ್ಳೋದಾದ್ರೆ ಫಸ್ಟ್ ಪರಮೇಶ್ವರ್ ಸಾಹೇಬ್ರೆ ತುಮಕೂರಿಗೆ ಬರ್ತೀನಿ. ನೀವು ಸಚಿವರಾಗಿ 3 ವರ್ಷ ಆಯ್ತು. ಕೊರಟಗೆರೆಯಲ್ಲಿ ಗೆದ್ರಿ, ಹಿಂದೆ ಮಧುಗಿರಿಯಲ್ಲಿ ಸತತವಾಗಿ ಗೆದ್ರಿ. ಮಧುಗಿರಿಯಲ್ಲಿ ಬಹುಸಂಖ್ಯಾತರ ಮಾದಿಗರು ಎಸ್ಸಿಗಳಲ್ಲಿ, ಕೊರಟಗೆರೆಯಲ್ಲೂ ಕೂಡ ಬಹುಸಂಖ್ಯಾತರ ಮಾದಿಗರು. ಎಷ್ಟಿದೆ ನಿಮ್ಮ ಮೇಲೆ ಮಾದಿಗರ ರಾಜಕೀಯ ಋಣ ಎಷ್ಟಿದೆ? ಒಂದ್ಸರಿ ನೆನಪಿಸ್ಕೊಳ್ಳಿ. ನೀವು 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 ಯಾವ ಸಮುದಾಯದವರು ಅಂತ ನೀವು ಮರ್ತು ಬಿಡ್ಬೇಕು. ಫಸ್ಟ್ ಆಫ್ ಆಲ್ ನೀವು KH ರಂಗನಾಥ್ ಸಾಹೇಬ್ರದ ಹೆಸರು ಹೇಳಿದ್ರಿ. ಅವ್ರಿಗೂ ಕೂಡ ಸತತವಾಗಿ 73ರಿಂದ 2004ರವರೆಗೆ ಯಾರು ಕೈ ಹಿಡಿದಿದ್ದು? ಇದೇ ಮಾದಿಗರು ಬಹುಸಂಖ್ಯಾತರು ಹಿರಿಯೂರಿನಲ್ಲಿ. ಬಸವಲಿಂಗಪ್ಪ ಬಿಟ್ಬಿಡ್ರಿ, ಆ ಕಡೆ ಸ್ವಲ್ಪ ನಾವು ಸ್ವಲ್ಪ ಕಡಿಮೆ ಇದೀವಿ ಅಂತ ಅನ್ಸುತ್ತೆ. KH ರಂಗನಾಥ್ ಅಂತ ರಾಜಕೀಯ ದೊಡ್ಡ ದೊಡ್ಡ ನಾಯಕರು. ನೀವು ಅಂದ್ರೆ ಹೊಸದಾಗಿ ನೀವು ಸಮುದಾಯಕ್ಕೆ ಲೀಡರ್ಶಿಪ್ ನೀವು ಕೈ ತಗೋಬೇಕು, ಯಾರು ಕೊಡಲ್ಲ, ಅಸರ್ಟಿವ್ ಆಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ಹೇಳ್ತೀರಿ ನೀವು. ನಿಮ್ಮೆಲ್ಲ ರಾಜಕೀಯ ಭವಿಷ್ಯಗಳು ಅರಳಿರೋದೇ ಮಾದಿಗರ ಮಡಿಲಲ್ಲಿ, ಮಾದಿಗರ ಮತಗಳ ನೆರವಿನಿಂದ. ಮತ್ತ್ಯಾಕೆ ಮಾದಿಗರ ಮೇಲೆ ದಾಯಾದಿ ಮತ್ಸರ? ಏನ್ ಈಗ ಸರಿ ಆಯ್ತು. ತುಮಕೂರು ಭಾಗದಲ್ಲಿ ಕಳೆದ 3 ವರ್ಷಗಳಲ್ಲಿ ಏನ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ? ನಿಗಮ ಮಂಡಳಿ ವಿಷಯದಲ್ಲಿ ಏನ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ? ಅಥವಾ ನಿಮ್ ಪಕ್ಕದ ಕೊರಟಗೆರೆ ಪಕ್ಕ ಮಧುಗಿರಿ ಬಿಟ್ಟು ಇನ್ನೊಂದು ಪಕ್ಕ ಪಾವಗಾಡ ಬರುತ್ತಲ್ಲ, ಅಲ್ಲೇನಾದ್ರೂ ಟಿಕೆಟ್ ಮಧುಗಿರಿ ಕೊಡಿಸೋ ಪ್ರಯತ್ನ ಮಾಡಿದ್ರ ನೀವು? ನಾನಂತೂ ಕೊರಟಗೆರೆಲ್ಲ ನೀವು ಸತತವಾಗಿ ಗೆಲ್ಲಿಸಿದಾರಪ್ಪ, ಪಾವಗಡಕ್ಕಾದ್ರೂ ನಾನು ಕಾಂಗ್ರೆಸ್ಸಿಂದ ಕೊಡಿಸೋಣ ಅಂತ ಏನೋ ಪ್ರಯತ್ನ ಮಾಡಿದ. ವೆಂಕಟರಪ್ಪನಪ್ಪರಿಗೆ ಹೆಂಗೂ ವಯಸ್ಸಾಗಿತ್ತು, ಸಾಕ್ ಬಿಡಪ್ಪ, ಒಂದು ನೆಕ್ಸ್ಟ್ ಮಾದಿಗರಿಗೆ ಅವಕಾಶ ಮಾಡ್ಕೊಳ್ಳೋಣ, ಬಹುಸಂಖ್ಯಾತರು ಅಂತ ಏನೇನು ಹೇಳಿದ್ರ ನೀವು? ಆ ಪ್ರಯತ್ನ ಏನಾದ್ರು ಮಾಡಿದ್ದೇನಾದ್ರೂ, ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೋ ಗೊತ್ತಾ ನಿಮ್ಗೆ? ಅಥವಾ ಆ ದಾಖಲೆ ಇದ್ರೆ ನೀವೇನೋ ಬಿಡುಗಡೆ ಮಾಡ್ತೀರಾ? ನಿಗಮ ಮಂಡಳಿ ಒಂದೇ ಒಂದು ರೆಪ್ರೆಸೆಂಟೇಷನ್ ಇಲ್ಲ. ಬನ್ನಿ ನಮ್ಮ ದುರ್ಗದಲ್ಲಿ ಯಾರು ಏನು ಪರಿಶಿಷ್ಟ ಜಾತಿಯ ಸಚಿವರು ಯಾರು ಇಲ್ಲ, ಮುಂದುವರೆದ ಸಮುದಾಯದ ಸಚಿವರು ಯಾರು ಇಲ್ಲ, ಮೈಕ್ರೋ ಮೈನಾರಿಟಿ ಯಾರು ಜೈನ ಸಮುದಾಯದ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು. SC STಗಳು 3 ನಿಗಮ ಮಂಡಳಿಗೆ ರೆಪ್ರೆಸೆಂಟೇಷನ್ ಇದೆ ಇಲ್ಲಿ. ಅದು DK ಅವರ ನೇರ ಕೃಪಾ ಕಟಾಕ್ಷದಿಂದ 2 ಇದಾವೆ ಅಂತಂದ್ರು ಕೂಡ ಅದೇನೇ ಆಗಲಿ, ಇಡೀ ಜಿಲ್ಲೆಗೆ ರೆಪ್ರೆಸೆಂಟೇಷನ್ SC ST 1, SC 2, ST 2 ರಘುಮೂರ್ತಿ ಸಾಹೇಬ್ರಿಗೂ ಇದೆ ಒಂದು ಬೋರ್ಡು, MLA ಆಗಿದ್ರು ಕೂಡ. ST 2, SC 2, SC ಲೆಫ್ಟ್ಗೆ 2. ಚಿತ್ರದುರ್ಗದಲ್ಲಿ 4 ಬೋರ್ಡ್ ಇದಾವಲ್ಲ, ನಿಮ್ಮಲ್ಲಿ 1 ಬೋರ್ಡ್ ಇಲ್ಲ. ತುಮಕೂರಲ್ಲಿ ತುಂಬ ತುಳುಕ್ತಾ ಇದ್ದಾರೆ, ಕೊರಟಗೆರೆಯಲ್ಲಿ, ಮಧುಗಿರಿಯಲ್ಲಿ ತುಂಬ ತುಳುಕ್ತಾ ಇದ್ದಾರೆ, ಇಡೀ ಜಿಲ್ಲೆನಲ್ಲೇ ತುಂಬ ತುಳುಕ್ತಾ ಇದೆ. ನೀವು ಬಿಜೆಪಿ ಅವರು ಒಡೆದು ಚೂರು ಚೂರು ಮಾಡಿದ್ರು ಅಂತ ಹೇಳ್ತಿರಲ್ಲ, ನೀವು ಜೋಡಿಸಿದ್ದೆಲ್ಲಿ ಹೇಳಿ? ನಿಮಗೆ ಓಟ್ ಹಾಕಿರೋರಿಗೆ ಕೈ ಹಿಡಿದು ಜೋಡಿಸಿದ್ದಲ್ಲಿ ನೀವು ಹೇಳಿ? ಬರೀ ವೋಟ್ ಬ್ಯಾಂಕ್ ಮಾಡಿ ಇಟ್ಕೊಂಡು ಅಮಾಯಕರ ತರ ಯಾರು ನಿಮ್ಮ ವಿರುದ್ಧ ಸದ್ಯಕ್ಕೆ ತುಟಿ ಬಿಚ್ಚಕ್ಕಾಗಲ್ಲ. ಅಧಿಕಾರ ಇದೆ, ಅದು ನ್ಯಾಚುರಲ್. ಅದು ಅಧಿಕಾರಸ್ಥರ ವಿರುದ್ಧ ಯಾರು ಹೋಗಲ್ಲ, ಬಟ್ ಎಲೆಕ್ಷನ್ ಬಂದಾಗ ಕೆಲಸ ಮಾಡ್ತಾರೆ. ಏನು ಒಳಗಿರ್ತದೆ ಅದೇ ಹೊರಗೆ ಬರೋದು. ನೀವು ಸುಮ್ಮನೆ ಪ್ರತಿ ಸಲನು ನಾವೇ ಕಣ್ರಿ, ಸದಾಶಿವ ಕಮಿಷನ್ ನಾವೇ ಕಣ್ರಿ ಅಪಾಯಿಂಟ್ ಮಾಡಿದ್ದು ಕಾಂಗ್ರೆಸ್ನವ್ರೆ. ಹೌದು ಸರ್, ನೀವೇನೆ ಕಾಂಗ್ರೆಸ್ನವ್ರೇನೆ ಕಮಿಷನ್ ಅಪಾಯಿಂಟ್ ಮಾಡಿದ್ದು. ನಾನು ಕಾಂಗ್ರೆಸ್ಸಿಗನೇ, ನಿಮಗಿಂತ ಒಳ್ಳೆ ಕಾಂಗ್ರೆಸ್ಸಿಗ, ನಾನು ತುಂಬಾ ಲಾಯಲ್ ಕಾಂಗ್ರೆಸ್ಸಿಗ. ಬರೀ ಅಧಿಕಾರ ಸಿಗ್ತದೆ ಅಂತ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇಲ್ಲ, ಕಾಂಗ್ರೆಸ್ ಏನೋ ಒಳ್ಳೇದು ಮಾಡ್ತದೆ ಅಂತ ಇದೀನಿ ಅಷ್ಟೇನೆ ಕಾಂಗ್ರೆಸ್ ಅಲ್ಲಿ. ಇದೇ ನಿಮ್ಮನ್ನ 2018ರಲ್ಲಿ ಮತ್ತೆ ನಿಮ್ಮನ್ನ ಕೊರಟಗೆರೆ ಮಾದಿಗ ಸಮುದಾಯ ಸೋಲಿಸಬೇಕು ಅಂತಂದೇಳಿ ಹೊರಟಾಗ ಕೋಡಿಹಳ್ಳಿ ಮಠಕ್ಕೆ ಬುಲಾವ್ ಕೊಟ್ಟಿದ್ದು ನಾವೇ ಸರ್. ನಿಮ್ಮನ್ನ ಒಂದು ನೆಟ್ವರ್ಕ್ ಮಾಡಿ ನಿಮ್ಮನ್ನ ಕರೆಸ್ಕೊಂಡು ಇಲ್ಲಿ ಸ್ವಾಮೀಜಿಗಳ ಕಡೆಯಿಂದ ಆಶೀರ್ವಾದ ಮಾಡಿಸಿ ಅಲ್ಲೋಗಿ ಪ್ರೆಸ್ ಮೀಟ್ ಮಾಡಿಸಿ ಒಬ್ಬ ಟಚಬಲ್ನ ಗೆಲ್ಸೋದಕ್ಕಿಂತ ಅವ್ರು ಏನೋ ಒಳಗೆ ಒಳಮಿಸ್ತಾತಿ ವಿರೋಧಿಸ್ತಾರೋ ಪರ ಇದಾರೋ ಏನೋ ಕ್ಲಾರಿಟಿ ಇಲ್ಲ ನಮಗೆ, ಗೆಲ್ಸಿ ಅಂತಂದು ಹೇಳಿ 2018ರಲ್ಲಿ ನಿಮ್ಮ ಬೆನ್ನಿಗೆ ನಿಂತಂತವ್ರು, 2023ರಲ್ಲೂ ನಿಮ್ ಬೆನ್ನಿಗೆ ನಿಂತಂತವ್ರು ನಾವೇನೆ. ಹಾಗಾಗಿ ಲಾಯಲ್ಟಿ ಬಂದಾಗ, ಮಮಕಾರ ಬಂದಾಗ, ಭ್ರಾತೃತ್ವ, ಸಹೋದರತೆ, ಅಣತಂತನ ಬಂದಾಗ ನಾವು ಟಾಪ್ ರ್ಯಾಂಕಿಂಗ್ ನಮ್ದೇ. ನಾವು ಹೊಸ ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ನಾವು KH ರಂಗನಾಥ್ ಅವ್ರ ಕೈ ಹಿಡಿಯೋದಾಗಿರ್ಬೋದು, ಇಮ್ಮನ್ ಕೈ ಹಿಡಿಯೋದಾಗಿರ್ಬೋದು, ಖರ್ಗೆ ಅವ್ರನ್ನ ಕೈ ಹಿಡಿದಾಗಿರ್ಬೋದು,
ಯಾವ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ಇನ್ನೂ ಮಾದಿಗರಿಗೆ ಇನ್ನೂ ಮನಸ್ಸಿನ್ನೂ ಪೂರ್ತಿ ಕೆಟ್ಟಿಲ್ಲ. ಮಾದಿಗರಿಗೆ ನೀವು ಕೆಡಿಸ್ತಾ ಇದ್ದೀರಿ ಅಷ್ಟೇನೆ. ಈಗಲೂ ಸರಿಪಡಿಸ್ಕೊಳ್ಳೋಕೆ ಅವಕಾಶ ಇದೆ. ಹೋಗಿ ನಿಮ್ಮ ಸಮುದಾಯದ ವೇದಿಕೆಗಳಲ್ಲಿ ಸಿಕ್ಬಿಟ್ಟು ನೀವು ಮೈಕ್ ಸಿಕ್ತು ಅಂತಂದೇಳಿ ನೀವೊಬ್ರು ಗೃಹ ಸಚಿವರು ಸೀನಿಯರ್ ಮೋಸ್ಟ್ ನೀವು ಪೊಲಿಟಿಷಿಯನ್ ಅನ್ನೋದು ಮರೆತು ಒಂದು ವರ್ಡಿಕ್ಟ್ ಪೊಲಿಟಿಸೈಸ್ ಆಗಿದೆ, ಬಿಜೆಪಿನವ್ರು ಹೊಡೆದು ಹಾಳು ಮಾಡ್ಬಿಟ್ರು ಅಂತ ಹೇಳ್ತಿರಲ್ಲ, ಏನ್ ಸರ್ ಇದು ಕತೆ? ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.